ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯದಲ್ಲಿದೆ. ಮೋಕ್ಷ ಅಧಿಕಾರದ ಚತುರ್ಥ ಮಂಗಲ ಕಲಶಿದೆ. ಅದ್ವೈತಾಪಿ ಚೇತನಾ ಜಗತಿ ಚೇತ್ ಜ್ಞಪ್ತಿರೂಪಂ ತ್ಯಜೇತ್ ತತ್ಸಾಮಾನ್ಯ ವಿಶೇಷರೂಪ ವಿರಹಾತ್ ಸಾಸ್ತಿತ್ವಮೇವ ತ್ಯಜೇತ್ ತತ್ಯಾಗೇ ಜಡತಾ ಚಿತೋಪಿ ಭವತಿ ವ್ಯಾಪ್ಯೋ ವಿನಾ ವ್ಯಾಪಕಾತ್ ಆತ್ಮಾ ಶಾಂತಮುಪೈತಿ ತೇನ ನಿಯತಂ ಜ್ಞಪ್ತಿರೂಪಸ್ತು ಚೇತ್. ಭಾವಾರ್ಥವು ಹೀಗಿದೆ: ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ. ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ. ಆ ರೂಪದಿಂದ ಪರಿಣಮಿಸುತ್ತದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು ಇದೆ. ಹೀಗೆ ಎರಡು ಅವಸ್ಥೆಗಳನ್ನು ಬಿಟ್ಟುಕೊಟ್ಟರೆ ಚೇತನಾ ವಸ್ತುವು ಇಲ್ಲವೆಂಬ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಚೇತನ ಇಲ್ಲದಿದ್ದರೆ ಇರಲಿ, ಜೀವದ್ರವ್ಯವಂತೂ ವಿದ್ಯಮಾನವಿದೆಯಲ್ಲವೇನು ಎಂಬ ಪ್ರಶ್ನೆಯ ಉತ್ತರ ರೂಪವಾಗಿ ಚೇತನ ಮಾತ್ರದ ಮೂಲಕ ಜೀವದ್ರವ್ಯವನ್ನು ಸಾಧಿಸಲಾಗಿದೆ. ಈ ಕಾರಣದಿಂದ ಆ ಚೇತನಾದ ಸಿದ್ಧಿಯಾಗದಿದ್ದರೆ ಜೀವದ್ರವ್ಯವು ಸಿದ್ಧವಾಗುವುದಿಲ್ಲ. ಇಲ್ಲಿ ಎರಡನೆಯ ದೋಷದ ಮಾತು ಹೇಳಿದರು. ಏನಿದೆ ದೋಷ? ದರ್ಶನ ಚೇತನ, ಜ್ಞಾನ ಚೇತನ ಅನ್ನುವಂಥ ಭೇದದ ಅಭಾವದೊಳಗ ಚೇತನಾ ವಸ್ತುವಿನ ವಿರಹ ಅರ್ಥಾತ್ ಅಭಾವ ಅಸ್ತಿತ್ವವೇ ಸಿದ್ಧವಾಗುವುದಿಲ್ಲ ಅನ್ನುವುದನ್ನು ತಿಳಿಸಿಕೊಟ್ಟ ಒಂದು ನಿರ್ವಿಕಲ್ಪ ವಸ್ತು ಮಾತ್ರ ಏನಿದೆ, ಪ್ರತಿಯೊಂದು ವಸ್ತು ಸತ್ತಾ ಮಾತ್ರದವು. ಜೀವ ಸತ್ತಾಸ್ವರೂಪ, ವಸ್ತು ಮಾತ್ರ ನಿರ್ವಿಕಲ್ಪ ಇದೆ, ಜೀವ ಅರ್ಥಾತ್ ಚೇತನ. ಆ ನಿರ್ವಿಕಲ್ಪ ವಸ್ತು ಏನಿದೆ ಆ ವಸ್ತುವಿನ ಸತ್ವ ಇದೆ, ಸಿದ್ಧಿ ಮಾಡ್ತಿದೆ. ನಿರ್ವಿಕಲ್ಪ ಅಂಥೇಳಿ ಯಾವುದನ್ನು ನೋಡ್ತಿದೆ ಅದ ದರ್ಶನ. ಆ ದರ್ಶನ ಆ ಚೇತನಾದ ಸಿದ್ಧಿ ಮಾಡ್ತಿದೆ. ನೋಡ್ರಿ, ಸ್ವಲ್ಪ ಸುಲಭಕ್ಕೆ ತಂದ್ರೆ ಇದೆ ಅಥವಾ ಇದ್ದೇನೆ, ನಾನು ಹೇಗಿದ್ದೇನೆ, ಇದ್ದೇನೆ ಅಂಥೇಳಿ ಗ್ರಹಣ ಮಾಡೋದೇನಿದೆ ಅದು ದರ್ಶನ ಚೇತನ ಇದೆ. ಅದು ಸತ್ವ ಇದೆ. ಯಾವುದರದ? ಇರುವುದರ ಸತ್ವ, ಇದ್ದೇನೆ ಅನ್ನುವುದರ ಸ್ವೀಕಾರ ಇದೆ. ಇರುವುದರ ಸತ್ವ, ಇರುವುದರ ಪ್ರಯೋಜನ ಅಂದರೆ, ಇರುವುದರ ಸಾರಭೂತ ಅರ್ಥ ಅಂದರೆ ಏನು? ಇದ್ದೇನೆ ಅಂಥೇಳಿ ಅದಕ್ಕೆ ಸ್ವೀಕಾರ ಆಗುತ್ತೆ. ನಾನು ಇದ್ದೇನೆ ಈ ಮಾತ ಸತ್ಯ ಪರಮ ಸತ್ಯ ಇದ್ರೂ ಕೂಡ ಅದರ ಸ್ವೀಕಾರ ಇಲ್ಲದ ಪ್ರಯೋಜನ ಸ್ವಲ್ಪ ಕೂಡ ಇಲ್ಲ.
ದೃಷ್ಟಾಂತ ಅನೇಕ ಹೇಳಾಯಿತು. ಬುದ್ಧಿಯ ವಿಕಾಸ ಇಲ್ಲದೆ ಇರುವಂಥ ವ್ಯಕ್ತಿ ಆಯುವಿನ ನಿಮಿತ್ತದಿಂದ ದೇಹದ ಬೆಳವಣಿಗೆಯ ಮೂಲಕ ಬೆಳವಣಿಗೆ ಆಗ್ತಾ ಇದ್ರೂ ಕೂಡ ಅವನಿಗೆ ನಾನು ಹೀಗಿದ್ದೇನೆ, ನಾನು ಇಂಥ ಪುತ್ರ ಇದ್ದೇನೆ, ನಾನು ಇಷ್ಟೊಂದು ಐಶ್ವರ್ಯದ ಮಾಲೀಕ ಏನು ನಮ್ಮ ತಂದೆ ಇದ್ದಾರೆ, ಅವರ ಉತ್ತರಾಧಿಕಾರಿ ಇದ್ದೇನೆ, ಇದಾವುದರದ್ದು ಪರಿಚಯ ಇಲ್ಲ. ಜೀವನ ಅದನ್ನು, ವ್ಯಕ್ತಿನ ಅದಂತೆ. ಅದೇ ಪ್ರಕಾರ ಈ ಜೀವ ಮೂರು ಕಾಲದಲ್ಲೂ ಸತ್ತ ರೂಪದಿಂದ ಇದೆ. ಅದರ ಸತ್ವ ಏನ, ಅದರ ಪ್ರಯೋಜನ ಏನ, ಅದರ ನಿಜವಾಗಿ ಸಾರ್ಥಕತೆ ಏನ, ಅದರದ ಲಾಭ ಏನ ಅಂತಂದ್ರೆ ನಾನು ಇದ್ದೇನೆ ಅದರದ ನನಗೆ ಅನುಭವ ಆಗೋದ್ರೆ. ಇಲ್ಲಿ ಸ್ವೀಕಾರ ಗ್ರಹಣ ಹೇಳ್ತಲ್ಲ, ಅದು ಶಬ್ದದಿಂದಲ್ಲ, ವಿಕಲ್ಪದಿಂದಲ್ಲ, ಪ್ರತ್ಯಕ್ಷ ಅನುಭವ. ಇಲ್ಲಿ ಧರ್ಮದ ಉತ್ಪತ್ತಿ ಇದೆ. ಧರ್ಮ ಅರ್ಥಾತ್ ಸುಖ, ಧರ್ಮ ಅರ್ಥಾತ್ ನಿರಾಕುಲತೆ, ಧರ್ಮ ಅರ್ಥಾತ್ ಮೋಕ್ಷನದೆ. ಏನ ನಾನು ನಿರ್ವಿಕಲ್ಪ ವಸ್ತು. ಮೂರು ಲೋಕದಲ್ಲಿ ಎಲ್ಲೇ ಇದ್ರೂ ನನ್ನ ನಿರ್ವಿಕಲ್ಪತೆಗೆ, ನನ್ನ ಚೇತನತೆಗೆ ಯಾವುದರಿಂದನೂ ತೊಡಕಿಲ್ಲ, ಬಾಧೆ ಇಲ್ಲ. ಒಂದು ಮಾತಾದ್ರೆ ನಾನು ನಿರ್ವಿಕಲ್ಪ ವಸ್ತು ಮಾತ್ರ ಇರುವ ಸಲುವಾಗಿ ಯಾವ ದ್ರವ್ಯ ಕ್ಷೇತ್ರ ಕಾಲ ಭಾವದ ಸಹಾಯ ಬೇಕಿಲ್ಲ. ಇದೆಲ್ಲ ಹೊರಗಿನಿಂದ ಕಥನ ಐತ್ರಿ. ಆದ್ರೆ ಆ ನಿರ್ವಿಕಲ್ಪ ಚೇತನ ವಸ್ತು, ಆ ವಸ್ತು ರೂಪದ ಅನುಭೂತಿ ಏನಿದೆ ಅದು ದರ್ಶನ ಚೇತನ ಇದೆ, ಅದು ಚೇತನಾದ ಸತ್ವ ಇದೆ ನೋಡ್ರಿ. ಚೇತನ ವಸ್ತುವಿನ ಸತ್ವ ಏನ್ರಿ ಇದೆ ಅಂತಂದ್ರೆ ನಾನು ನಿರ್ವಿಕಲ್ಪ ವಸ್ತು ಮಾತ್ರ ಇದ್ದೇನೆ ಅನ್ನುವುದರದ ಅನುಭೂತಿ. ದರ್ಶನ ಅಂತಂದ್ರೆ ಏನ? ನೋಡೋದು. ನೋಡೋದಂತಂದ್ರೆ ಏನು? ನೋಡೋದಂತಂದ್ರೆ ಅನುಭವ. ನೋಡೋದಂತಂದ್ರೆ ತಿಳಿಯುವುದನ್ನು ಬಂತು, ನೋಡೋದಂತಂದ್ರೆ ಗ್ರಹಣ ಮಾಡೋದನ್ನು ಬಂತು, ನೋಡುವುದಂತಂದ್ರೆ ಶ್ರದ್ಧೆನೂ ಬಂತು, ನೋಡುವುದಂತಂದ್ರೆ ಅದರಲ್ಲಿ ನಿರಾಕುಲ ಅಕ್ಷುಬ್ಧತೆನೂ ಬಂತು, ನೋಡುವುದಂತಂದ್ರೆ ಧರ್ಮ ಅರ್ಥಾತ್ ಮೋಕ್ಷನೇ ಬಂತು. ಏನು ನೋಡೋದು? ನಿರ್ವಿಕಲ್ಪ ಚೇತನ ಅನಾದಿ ನಿಧನ ವಸ್ತು ಮಾತ್ರ. ಬಹಳ ಒಳಗಿನ ಮಾತು ಇದೆ. ಅನುಭವ ಎಲ್ಲಿ ಆಗೋದ? ಒಂದು ಪಾಯಿಂಟದೊಳಗೆ ಸರ್ವ ಪ್ರದೇಶ, ಅಸಂಖ್ಯ ಪ್ರದೇಶದೊಳಗ ಉತ್ತರ ಬೇಡ. ಅನುಭವ ಎಲ್ಲಿ ಆಗೋದ? ಒಂದೇ ಒಂದು ಬಿಂದು ಪಾಯಿಂಟ್ದೊಳಗು. ಉದ್ದಿಲ್ಲ, ಅಗಲಿಲ್ಲ, ಎತ್ತರ ಇಲ್ಲ, ಅದಕ್ಕೆ ಬಿಂದು ಅಂತಾರೆ. ಆ ಒಂದು ಪಾಯಿಂಟ್ದೊಳಗ ನಾನು ಅನಾದಿ ನಿಧನ ಚೇತನ ನಿರ್ವಿಕಲ್ಪ ವಸ್ತು ಮಾತ್ರ ಇದ್ದೇನೆ ಅನ್ನೋ ಈ ವಾಕ್ಯದ ಭಾವರೂಪದ ಸಂವೇದನ ಆಗೋದ ಒಂದು ಪಾಯಿಂಟ್ದೊಳಗೆ. ಏನು? ಅಸಂಖ್ಯ ಪ್ರದೇಶದೊಳಗೆ ಒಂದು ಪಾಯಿಂಟ್ದೊಳಗೆ. ಯಾಕೆ? ಅಲ್ಲಿ ಇದೆ ಅಲ್ಲ, ಆ ಪರ್ಯಾಯ ಮತ್ತು ದ್ರವ್ಯದ ಸಂಧಿ. ಪರ್ಯಾಯ ಮತ್ತು ದ್ರವ್ಯದ ಸಂಧಿ ಏನಿದೆಯಲ್ಲ, ಅಲ್ಲಿ ಜಾಯಿಂಟ್ ಆಗೋದ್ರಿ. ಆಗ್ತಾ ಇದ್ದ ಹಾಗೆ ಅನುಭವ ಪರ್ಯಾಯದೊಳಗಿದೆ, ಆದರೆ ಅನುಭವ ದ್ರವ್ಯ ರೂಪ
ತೆಗಿದೆ. ಅನುಭವ ಭೇದದ ಪಾಯಿಂಟ್ ಯಾಕೆ ಹೇಳ್ತು ಅಂತಂದ್ರೆ ಒಂದು ಸಮಯದ್ದಿದೆ, ಕಾಲ ಸಾಪೇಕ್ಷ. ಒಂದು ಸಮಯದ್ದೇ ಇದೆ, ಭೇದ ರೂಪ ಇದೆ, ಮುಂದಿನ ಸಮಯದೊಳಗೆ ಇರುವುದಿಲ್ಲ ಅಂಥೇಳಿ ಅನುಭವ ಮಾಡುವಂಥ ಶಕ್ತಿ, ಅನುಭವ ರೂಪದ ಕಾರ್ಯ ಪರ್ಯಾಯದೊಳಗಾಗ್ತಿದೆ. ಆದರೆ ಅದೇನು ಪಾಯಿಂಟ್ ಬೆಸುಗೆ ಆಯ್ತಲ್ಲ, ಅಲ್ಲಿ ಜಾಯಿಂಟ್ ಆಯ್ತಲ್ಲ, ಪಾಯಿಂಟ್ ಇದ್ದದ್ದು ಅಭೇದ ಅಖಂಡ ವಸ್ತುವಿನ ಜೊತೆಗೆ ಜಾಯಿಂಟ್ ಆಯಿತು. ಏನಾಯ್ತದ? ಅಭೇದ ಆಯ್ತು. ಅಭೇದ ಅದು ಎಲ್ಲಿ ಅಭೇದ ಆಗಿದೆ? ಜಾಯಿಂಟ್ ಮಾಡಿದ್ದ. ಇದು ಬಂಗಾರದ್ದು ಕೂಡ ಅದು ಬೆಸುಗೆ ಹಾಕಿದ್ದು ಕಾಣಿಸ್ತಿದೆ, ವಸ್ತ್ರ ಹೊಲಿದದ್ದು ಕಾಣಿಸ್ತಿದೆ. ಆದ್ರೆ ಆ ಪರ್ಯಾಯ, ಆ ದ್ರವ್ಯದ ಜೊತೆಗೆ ಏನು ಅಭೇದ ಜಾಯಿಂಟ್ ಆಯ್ತಲ್ಲ, ಯಾರಿಗೂ ಕಾಣುವುದಿಲ್ಲ. ಸರ್ವಜ್ಞ ಪ್ರಭುವಿಗೆ ಕೂಡ ಕಾಣುವುದಿಲ್ಲ. ಅಭೇದ ಆಯಿತು. ಏನ? ನಾನು ಅನಾಧಿನಿಧನ ಚೇತನ ಮಾತ್ರ ನಿರ್ವಿಕಲ್ಪ ವಸ್ತು ಇದ್ದೇನೆ. ಇದರದ್ದು ಭಾವರೂಪದ ಸಂವೇದನ ಆಯ್ತರೆ, ಅನುಭವ ಆಯಿತು. ಆ ಅನುಭವ ಏನಿದೆಯಲ್ಲ, ಅದು ಆ ಸತ್ತ ಮಾತ್ರ ವಸ್ತುವಿನ ಸತ್ವ ಇದೆ. ಆ ಸತ್ತ ಮಾತ್ರ ವಸ್ತುವಿನ ಸತ್ವ ಇದೆ. ಆ ಅನುಭವ ಆ ಒಂದು ಪಾಯಿಂಟ್ದೊಳಗ, ಜಾಯಿಂಟ್ದೊಳಗ ಅಭೇದ ರೂಪದ್ದ. ಆದ್ರೂ ಆ ಅನುಭವದ ಪ್ರಸಾರ ಎಲ್ಲಾಯ್ತರೆ? ಅಸಂಖ್ಯ ಪ್ರದೇಶ. ಕಾರ್ಯ ಅಸಂಖ್ಯ ಪ್ರದೇಶ ಮಾಡಲಿಲ್ಲ. ಅದ್ಭುತ ಮಾತು ಇದೆ. ಎಷ್ಟು ಸೂಕ್ಷ್ಮಕ್ಕೆ ಹೋಗಲಿಕ್ಕೆ ಬರ್ತಿದೆಯೋ ಅಷ್ಟು ಸೂಕ್ಷ್ಮಕ್ಕೆ ಜ್ಞಾನವನ್ನು ತಗೊಂಡು ಹೋಗೋದ್ರೆ ಶಬ್ದ ಉಳಿತಿದೆ ಹೊರಗಲ್ಲ. ಶಬ್ದ ಸೂಕ್ಷ್ಮಕ್ಕೆ ಬರುವುದಿಲ್ಲ, ಮತ್ತು ಆ ಜ್ಞಾನ ಕೂಡ ಸೂಕ್ಷ್ಮತೆಯವರೆಗೆ ತಲುಪುವುದಿಲ್ಲ. ಅಲ್ಲಿ ಯಾರಿಲ್ರಿ, ಎಲ್ಲಿ? ಆ ಪರ್ಯಾಯ ಮತ್ತು ದ್ರವ್ಯದ ಮಧ್ಯದೊಳಗೆ ಸಂಧಾನಕರ್ತೃಗಳು ಯಾರೂ ಇಲ್ಲ. ಅಲ್ಲಿ ಕಾಂಪ್ರಮೈಸ್ ಮಾಡೋರು ಯಾರೂ ಇಲ್ಲ. ಏನಿದೆ ರೀ, ಅದು ಇನ್ನೊಂದು ಯಾವುದನ್ನು ಸ್ವೀಕಾರ ಮಾಡುವುದಿಲ್ಲ. ಇದಂತೂ ಯಾವಾಗೂ ಇನ್ನೊಂದರ ಸ್ವೀಕಾರ ಮಾಡಿಯೇ ಇಲ್ಲ. ಯಾವುದು ಮಾಡುವುದಿಲ್ಲ, ಯಾವುದು ಮಾಡಿಲ್ಲ, ದ್ರವ್ಯ ಮಾಡಿಯೇ ಇಲ್ಲ, ಪರ್ಯಾಯ ಮಾಡುವುದಿಲ್ಲ. ಯಾವಾಗ? ಆವಾಗ ಏನಾಗುತ್ತಿದೆ? ಆ ಚೇತನಾದ ಸತ್ವ ಎನ್ನಲಾಗುತ್ತದೆ. ಆ ಸತ್ವದಿಂದ ಆ ಸತ್ತಾದ ಸಿದ್ಧಿ ಆಯ್ತ್ರಿ. ಆ ಸತ್ವದಿಂದ ಆ ಸತ್ತ ಸಂಸಾರಿ ಅನ್ನುವಂಥ ಸಂಜ್ಞೆಯಿಂದ ಬಿಡುಗಡೆ ಹೊಂದಿತು. ಆ ಸತ್ವದಿಂದ ಆ ಸತ್ತ ಕರ್ಮದ ಬಂಧನದಿಂದ ಬಿಡುಗಡೆ ಆಯಿತು. ಇನ್ನು ಅದನ್ನು ಊರ್ಧ್ವಗಮನದ ಸಲುವಾಗಿ ಏನದು ಪ್ರಕ್ರಿಯೆ ಮಾಡ್ತಿದೆಯೋ ಅದರೊಳಗೆ ಯಾವುದರದ್ದು ನಿಮಿತ್ತದಿಂದ ಕೂಡ ಬಂಧನ ಇಲ್ಲ, ಯಾವುದರದ್ದು ಇಲ್ಲ. ಈ ಸಂಯೋಗದೊಳಗೆ ತಡೆ ಸ್ವಲ್ಪ ಹೀಗಾಗಿದೆ, ಇದನ್ನು ಸರಿ ಮಾಡೋಣ ಅನ್ನುವ ತೊಡಕಿಲ್ಲ, ಅಲ್ಲಿ ಬಂಧನ ಇಲ್ಲ. ಹಾಗಾದ್ರೆ ಅವನು ಸರಿ ಏಕೈಕ ಪುತ್ರ ಅಸ್ವಸ್ಥ ಆಗಿರೋ ವೇಳೆದೊಳಗ ಶ್ರೀಮಂತ ಬುದ್ಧಿವಂತ ತಂದೆ, ಲೋಕದೊಳಗರೆ ಬುದ್ಧಿವಂತ, ಲೌಕಿಕದ ದೃಷ್ಟಿಯಿಂದ ಬುದ್ಧಿವಂತ, ಸಮೃದ್ಧ ತಂದೆ ಉಪಾಯ ಮಾಡ್ತಾನೋ ಅಥವಾ ಇಲ್ಲ, ಸಮ್ಯಕ್ ದೃಷ್ಟಿ ಇದನ್ರಿ, ಅವ ಉಪಾಯ ಮಾಡ್ತಾನೋ ಅಥವಾ ಇಲ್ಲ. ಆದ್ರೆ ಆ ಪುತ್ರನ ಮೋಹ, ಆ ಪುತ್ರನಿಗೆ ಯಾವುದು ಅಸಾಧ್ಯ ರೋಗ ಆಗಿದೆ, ಅದರಿಂದ ಆ ಪುತ್ರನನ್ನು ಪರಿಮುಕ್ತಗೊಳಿಸುವ ಸಲುವಾಗಿ ಯಾವ ನಾನಾ ಪ್ರಕಾರದ ಪ್ರಯತ್ನ ಮಾಡ್ತಾ ಇದ್ದಾನೋ, ಆ ಪ್ರಯತ್ನದಿಂದ ಅವನು ಮೋಕ್ಷ ಮಾರ್ಗದೊಳಗೆ ಅಥವಾ ಊರ್ಧ್ವಗಮನದೊಳಗೆ ಏನಾದರೂ ವ್ಯತ್ಯಯ ತೊಡಕುಂಟಾಗ್ತಿದೆ ಅಂದರೆ
ಅದಕ್ಕೆ ಹೇಳಿತು, ಅವನಿಗೆ ಯಾವುದೇ ಸಂಯೋಗ, ಅವನ ಮಾರ್ಗಗಮನದೊಳಗ ಬಾಧೆ ಮಾಡುವಂಥದ್ರಲ್ಲಿ ನಿಮಿತ್ತ ಆಗುವುದಿಲ್ಲ. ನಿಮಿತ್ತ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ಸ್ವಯಂ ಬಾಧಿತ ಆದ ಅಂತಂದ್ರೆ ನಿಮಿತ್ತ ಅನ್ನೋದಿದೆ. ಅವನೇ ಬಾಧಿತ ಆಗುವುದಿಲ್ಲ. ಹೀಗಿದ್ದ ಮೇಲೆ ಆ ಸಂಯೋಗಕ್ಕೆ ಅನುಕೂಲವಿರುವಂಥ ಕರ್ಮ ಅಥವಾ ತನ್ನಲ್ಲೇ ಇರುವಂಥ ಅಪೂರ್ಣತೆ ಅದಾವುದು ಅಲ್ಲಿ ಯಾವುದೇ ರೂಪದ ಪಾತ್ರ ವಹಿಸುವುದಿಲ್ಲ. ಅವನು ಗಮನ ಮಾಡ್ತಾ ಇದ್ದಾನೆ. ಶೀಘ್ರೇನ ಮಂದ ರೂಪದಿಂದ ಗಮನ ಮಾಡ್ತಾ ಇದ್ದಾನೆ. ಶೀಘ್ರ ರೂಪದಿಂದ ಅರೆ ಮಂದ ಶೀಘ್ರ ಯಾವ ಭೇದ ಅಲ್ಲಿ ಅನ್ವಯಿಸುವುದಿಲ್ಲ. ಆದರೆ ಅವನು ತನ್ನ ಮಾರ್ಗದಿಂದ ಚ್ಯುತ ಆಗುವುದಿಲ್ಲ. ಒಂದೇ ಒಂದು ಮುಖ್ಯ ಏನು ಹೇಳಿತು? ಯಾವಾಗ ಸತ್ತಾಗ ಸ್ವೀಕಾರ ನಾನು ಅನಾದಿ ನಿಧನ ಚೇತನ ವಸ್ತು ಮಾತ್ರ, ನಿರ್ವಿಕಲ್ಪ ವಸ್ತು ಮಾತ್ರ ಇದ್ದೇನೆ ಅನ್ನೋದ್ರದ್ದು ಭಾವ ಸಂವೇದನ ರೂಪದಿಂದ ಅವನಲ್ಲಿ ಉತ್ಪನ್ನ ಆಗ್ತಿದೆಯೋ, ಸರ್ವ ಪ್ರದೇಶದೊಳಗ ಶಾಂತಿಯ ಪ್ರಸಾರ ಮಾಡ್ತಿದೆಯೋ, ಆ ಸಮಯದಿಂದ ಹಿಡಿದ ಅವನಿಗೆ ಆ ಸತ್ತಾದಿಂದ ಹೊರಗ ಯಾವುದೇ ಪ್ರಕಾರ ಅವನ ಸತ್ವ ಕಾರ್ಯ ಮಾಡೋದನ್ನ ಇಲ್ಲ. ಇದು ದರ್ಶನ ಚೇತನ ಅಂತ ಮಾತಾಯಿತು. ಮತ್ತು ಮಾತೆಲ್ಲ ಇಲ್ಲೇ ಆಯ್ತಲ್ಲ. ಮುಂದೆ ಜ್ಞಾನ ಚೈತನ್ಯದೊಳಗೆ ಏನಿದೆ? ಅರೆ ಜ್ಞಾನ ಚೈತನ್ಯದೊಳಗಿರೋದು ಇನ್ನೂ ವಿಶೇಷ ಇದೆ. ಅವನಿಗೆ ಪುತ್ರ ಕಾಣಿಸ್ತಾನೆ. ಪುತ್ರನ ಅಸಾಧ್ಯ ರೋಗ ಲಕ್ಷ್ಯದೊಳಗೆ ಬರ್ತಿದೆ. ಲೌಕಿಕದೊಳಗೆ ಜ್ಞಾನಿ ಬುದ್ಧಿವಂತದನ್ನ ಅಂತ ಹೇಳಿರ್ತಾನೆ. ಲಕ್ಷ್ಯದೊಳಗೆ ಬರ್ತಿದೆ. ಅದರ ಸಲುವಾಗಿ ಯಾರ್ಯಾರನ್ನ ಯಾವ್ಯಾವ ರೀತಿಯಾಗಿ ಸಂದರ್ಶಿಸಬೇಕು, ಏನೇನು ಯಾವ್ಯಾವ ರೂಪದಿಂದ ಧನಾದಿಗಳ ವಿನಿಯೋಗ ಮಾಡಬೇಕು, ಇದನ್ನೆಲ್ಲ ಮಾಡ್ತಾ ಇರುವುದರೊಳಗ ಆ ಜ್ಞೇಯಾಕಾರ ರೂಪದಿಂದ ಜ್ಞಾನ ಪರಿಣಮನ ಮಾಡ್ತಿದೆ. ಇದು ಜ್ಞಾನ ಚೇತನದ ಮಾತಿದೆ. ಆ ಎಲ್ಲ ಜ್ಞೇಯಗಳ ಆಕಾರ ರೂಪವಾಗಿ ಅವನ ಜ್ಞಾನ ಪರಿಣಮನ ಮಾಡ್ತಿದೆ. ಆದ್ರೆ ಅವನಿಗೆ ಜ್ಞೇಯಾಕಾರ ಆಗಿರುವಂಥ ಜ್ಞಾನದೊಳಗೆ ಅಹಂ ಬುದ್ಧಿ ಇದೆ, ತನ್ನತನ ಇದೆ. ಏನು ಹೇಳಿತು? ಸೂಕ್ಷ್ಮ ಇದೆಲ್ಲ. ಜ್ಞೇಯಾಕಾರ ರೂಪ ಪರಿಣಮನ ಅವನ ಜ್ಞಾನ ಮಾಡ್ತಿದೆ. ಆದರೆ ಜ್ಞೇಯಾಕಾರ ರೂಪ ಆಗಿರುವುದರೊಳಗೂ ಕೂಡ ಜ್ಞಾನದೊಳಗೆ ಅವನದ ಅಹಂ ಬುದ್ಧಿ ಇದೆ. ಯಾವ ಜ್ಞಾನದೊಳಗ? ಅದು ಜ್ಞೇಯಾಕಾರನ ಆಗಿದೆ ಅಲ್ಲ. ಅರೆ ಜ್ಞೇಯಾಕಾರ ಆದ್ರೂ ಅದ ಜ್ಞಾನನ ಇದೆ. ಜ್ಞೇಯಾಕಾರ ಆದ್ರೂ ಅದ ಜ್ಞಾನನ ಇದೆ. ಇದು ಅತ್ಯಂತ ಸೂಕ್ಷ್ಮ ಇದೆ. ಈ ಸೂಕ್ಷ್ಮ ಯಾವ ಜ್ಞಾನ ಇದೆಯೋ ಅದಕ್ಕೆ ಭೇದ ಜ್ಞಾನ ಅಂತಾರೆ. ಅದನ್ನು ಯಾವುದು ನೋಡ್ತಿದೆ, ಗ್ರಹಣ ಮಾಡ್ತಿದೆ? ಅಹಂ ಬುದ್ಧಿ, ತನ್ನತನ. ಇಲ್ಲಿ ಪರ ಏನಿದೆ? ಅದ ಜ್ಞೇಯ ಇದೆ. ಇನ್ನೊಂದು ಈಟ ಸೂಕ್ಷ್ಮ ಬೇಕನ್ನಲ್ಲ, ತಿಳಿತಾ ಇದೆ. ಜ್ಞೇಯ ಏನಿದೆ ಅದು ಪರ ಇದೆ. ಜ್ಞೇಯ ರೂಪ ಯಾವುದಾಗಿದೆಯೋ ಅದು ಸ್ವ ಇದೆ. ಸ್ವಪರ ಗ್ರಾಹಕ ಹೇಳ್ತಾರೆ, ಜ್ಞೇಯ ಏನಿದೆ ಅದು ಪರ ಇದೆ. ಜ್ಞೇಯ ರೂಪ ಯಾವುದಾಗಿದೆಯೋ ಅದು ಸ್ವ ಇದೆ. ಇದು ಜ್ಞೇಯ ಅಲ್ಲ. ಇದು ಜ್ಞೇಯ ಅಂದ್ರೆ ಇದನ್ನು ಈ ರೂಪದಿಂದ ತಿಳಿಯುವುದೇನಿದೆ ಅದು ಜ್ಞೇಯಾಕಾರ. ಜ್ಞೇಯ ಆಗಿದೆ, ಜ್ಞಾನ ಜ್ಞೇಯಾಕಾರ ಆಗಿದೆ. ಆದ್ರೆ ಆ ಜ್ಞೇಯಾಕಾರ ಏನಿದೆ ಅದು ಪರ ಇದೆ. ಜ್ಞೇಯಾಕಾರ ಯಾವುದಾಗಿದೆಯೋ ಅದು ಸ್ವ. ಸ್ವಪರ ಗ್ರಾಹಕ ಇಲ್ಲಿ ಬರ್ತಾರೆ.
ಮೊದಲ ಸತ್ವ ಅಂದರು, ಇಲ್ಲಿ ಜ್ಞೇಯಾಕಾರ ಜ್ಞಾನ ಪರಿಣಾಮ ಮಾಡ್ತಿದೆ. ಇಲ್ಲಿ ನಮ್ಗೆ ತಿಳ್ಕೊಳ್ಳೋದಿದೆ, ಸತ್ವ ಏನಿದೆಯೋ ಅದ ಸತ್ತಾಗ ಗ್ರಹಣ ಮಾಡಿತೋ, ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಅನಾದಿ ನಿಧನ ಚೇತನ ಮಾತ್ರ ನಿರ್ವಿಕಲ್ಪ ವಸ್ತು ಇದ್ದೇನೆ. ಈ ಪ್ರಕಾರ ಯಾವುದೇ ಅನುಭವ ಮಾಡಿತೋ, ಸ್ವೀಕಾರ ಮಾಡಿತೋ, ಶ್ರದ್ಧೆ ಮಾಡಿತೋ, ಆಚರಣೆ ಮಾಡಿತೋ, ಅದರ ಸತ್ವ ಇದೆ ರೀ. ಆ ಸತ್ವದ ಬಲದಿಂದ ಜ್ಞಾನೇನ ತನ್ನ ಸ್ವಭಾವ ರೂಪವಾಗಿ ಜ್ಞೇಯಾಕಾರದಿಂದ ಪರಿಣಮಿಸ್ತಾ ಇದೆಯೋ, ಆ ಜ್ಞೇಯದೊಳಗ ಪರತ್ವ ಬುದ್ಧಿ ಸತತ ವರ್ತಿಸ್ತಾ ಇದೆ. ಜ್ಞೇಯ ನ್ಯಾಯಕ ಸಂಬಂಧ ವ್ರತರೂಪದ ಪರಿಣಾಮವನ್ನ ಜ್ಞಾನ ತಿಳಿತಿದೆ. ಆದ್ರೆ ಆ ಜ್ಞಾನದ ವಿಷಯವಾದಂಥ ಜ್ಞೇಯಾಕಾರ ಏನಿದೆ ಅದು ಪರ ಇದೆ. ದೇಹದ ನೈರ್ಗ್ರಂಥ, ಮುನಿ ಅವಸ್ಥೆ, ತಪೋಮುದ್ರೆ, ಧ್ಯಾನಸ್ಥ ದಶ, ಇವೆಲ್ಲವನ್ನು ತಿಳಿತಿದೆ ಜ್ಞಾನ. ಇವೆಲ್ಲವನ್ನು ತಿಳಿಯುವ ವೇಳೆದೊಳಗ ತಿಳಿತಿದೆ ಅಂಥೇಳಿ ಯಾವಾಗ ಹೇಳ್ತಾರೋ ಆವಾಗ ಅದು ಜ್ಞೇಯಾಕಾರ ಆಗಿದೆ. ಜ್ಞೇಯಾಕಾರ ಆಗಿದೆ ಆದ್ರೂ ಕೂಡ ಅದಕ್ಕೆ ಸ್ವೀಕಾರ ಸ್ವದ ರೂಪದಿಂದ ಜ್ಞಾನದಲ್ಲೇನೆ ಇದೆ. ಜ್ಞೇಯದಲ್ಲಿ ಸ್ವೀಕಾರ ಅದಕ್ಕೆ ಜ್ಞೇಯ ರೂಪದಿಂದ ಪರ ರೂಪದಿಂದ ಇದೆ. ಇಲ್ಲಿ ಇಷ್ಟ ಅರ್ಧ ಪೇಜ್ ಓದಿದ ನಂತರ ಮೊದಲನೇ ಲೈನ್ ನಿಷಿದ್ಧ ಆಯಿತು. ಮೂರು ಲೋಕದಲ್ಲಿರುವಂಥ ಅಥವಾ ವರ್ತಿಸ್ತಾ ಇರುವಂಥ ಶಬ್ದ ಇದೆ. ಸಮಸ್ತ ಜೀವರುಗಳಿಗೆ ಏನಿದೆ? ಸ್ವಪರ ಗ್ರಾಹಕ ಶಕ್ತಿಯು ಪ್ರಗಟ. ಮೂರು ಲೋಕದಲ್ಲಿನ ವರ್ತಿಸ್ತಾ ಇದ್ದಾರೆ. ಯಾರ? ಅರಹಂತ ಸಿದ್ಧರು ಕೂಡ. ಮೂರು ಲೋಕ ಬಿಟ್ಟು ಹೊರಗೇನಿಲ್ಲ. ಸಿದ್ಧರು ಎಲ್ಲಿ ಅದಾರೆ? ಮೂರು ಲೋಕದೊಳಗನೆ ಅದಾರಲ್ಲ, ಲೋಕದ ಅಗ್ರಭಾಗದೊಳಗ. ಹಾಗಾದ್ರೆ ಸ್ವಪರ ಗ್ರಾಹಕ ಶಕ್ತಿ ಇಲ್ಲೇನ ಸಂಜ್ಞೆ ರೂಪದಿಂದ ಪ್ರಗಟ ಆದದ್ದಿತ್ತು, ಅದು ಸತ್ವ ರೂಪದಿಂದ ಅನಾದಿ ನಿಧನ ಚೇತನ ವಸ್ತುವನ್ನು ಸತ್ತ ಮಾತ್ರ ನಿರ್ವಿಕಲ್ಪ ಸ್ವೀಕಾರ ಮಾಡಿತು, ಅನುಭವ ಮಾಡಿತು, ಗ್ರಹಣ ಮಾಡಿತು, ಅದರಲ್ಲೇ ಉಳಿತು. ಒಂದು ಸಮಯ ಇರಲಿ ಉಳಿತು. ಅಲ್ಲಿಂದ ಜ್ಞಾನ ನಿರಂತರ ಕಾರ್ಯ ಮಾಡಿತು. ಜ್ಞಾನ ತನ್ನ ಪಾಲಿನ ಕರ್ತವ್ಯ ಮಾಡಿತು, ದರ್ಶನ ತನ್ನ ಪಾಲಿನ ಕರ್ತವ್ಯ ಮಾಡಿತು, ಪ್ರದೇಶಗಳ ತನ್ನ ಪಾಲಿನ ಕರ್ತವ್ಯ ಮಾಡಿದು. ದ್ರವ್ಯ ಸಾಪೇಕ್ಷ ಲೋಕದ ಅಗ್ರಭಾಗದೊಳಗೆ ಹೋಗಿ ಸ್ಥಿರ. ಆದ್ರ ಅಂದೇನದ ಸತ್ವ ಚೇತನ ವಸ್ತು ಅನಾದಿ ನಿಧನ ನಿರ್ವಿಕಲ್ಪ ಸತ್ತ ಮಾತ್ರ ಇದೆ ಅಂಥೇಳಿ ಏನು ಗ್ರಹಣ ಮಾಡಿತ್ತಲ್ಲ, ಅದು ಯಾವಾಗೂ ಹೊರಗೆ ಬರಲಿಲ್ಲ. ಆ ಗ್ರಹಣ ಮಾಡಿರುವುದು ದರ್ಶನ ಮಾತ್ರ, ದರ್ಶನ ಚೇತನ. ಆ ದರ್ಶನ ಚೇತನ ಅನ್ನೋದು ಒಂದು ವಿಭಾಗ ಇದೆ, ಸಮಗ್ರ ವಸ್ತು ಇದೆ. ಅದು ಗ್ರಹಣ ಮಾಡಿರುವುದು ಯಾವುದು? ದರ್ಶನ ಚೇತನ ಇದೆ, ಅದು ಸಮಗ್ರ ವಸ್ತು ಇದೆ. ಅದರದ್ದು ದರ್ಶನ ಚೇತನ ಅಂಥೇಳಿ ಹೆಸರಿದೆ. ನಂತರ ಇನ್ನೊಂದು ಜ್ಞಾನ ಚೇತನ ಇದೆಯಲ್ಲ, ಅದೇನು ಮಾಡಿತು? ಅದ ಜ್ಞೇಯ ರೂಪದಿಂದ ಜ್ಞೇಯಾಕಾರ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಕರ್ತೃ ಭೋಕ್ತೃ ಸ್ವಾಮಿ ಆಗಲಿಲ್ಲ, ವಿಕಾರ ರೂಪ ಆಗಲಿಲ್ಲ, ಬಸ್ ಜ್ಞೇಯಾಕಾರ ರೂಪದಿಂದ ಪರಿಣಮನ ಮಾಡ್ತು. ಆಗ ಮಾಡಿತೇನೆ, ಈಗ ಕೂಡ ಸಿದ್ಧರದು ಮಾಡ್ತಾನೆ ಇದೆ. ಜ್ಞೇಯಾಕಾರ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಅದರ ಸತ್ವ ಏನಿದೆ ಅಲ್ಲ, ಅದು ಸ್ವವನ್ನು ಸ್ವರೂಪದಿಂದ ಗ್ರಹಣ ಮಾಡಿ ಇಟ್ಕೊಂಡಿದೆ.
ಅಂಥೇಳಿ ಮೂರು ಲೋಕೆಲ್ಲ ಜ್ಞೇಯ ರೂಪದಿಂದ ತಿಳಿದು ಬರ್ತಾ ಇದ್ದಾವೆ, ಹೊಳಿತಾ ಇದ್ದಾವೆ ಅಂಥೇಳಿ ಹೇಳಿದರೆ, ಹೊಳಿತಾ ಇದ್ದಾವೆ, ತಿಳಿದು ಬರ್ತಾ ಇದ್ದಾವೆ. ಇದರ ಅರ್ಥ ಜ್ಞಾನ. ಆ ಮೂರು ಲೋಕ, ಮೂರು ಕಾಲದ ಸಮಸ್ತ ಜ್ಞೇಯಗಳ ಜ್ಞೇಯಾಕಾರ ರೂಪವಾಗಿ ಪರಿಣಮನ ಮಾಡ್ತಾ ಇದೆ. ಆದರೆ ಅವರಿಗೆ ಆ ಸತ್ವದ್ದನ ಅನುಭವ ಇದೆ. ಜ್ಞಾನಕಾರ ಆದ್ರೆ ಸುತ್ತ ಜ್ಞಾನದಾಗ ಅಂತಂದ್ರೆ ಸ್ವಯಂ ಇದೈತಿ ಅಹಂ ಬುದ್ಧಿ. ಜ್ಞಾನದೊಳಗೆ ಜ್ಞಾನ ಚೇತನದೊಳಗೆ, ಅರ್ಥಾತ್ ಆ ಚೇತನ ಮಾತ್ರ ವಸ್ತು ಏನಿದೆಯಲ್ಲ, ನಿರ್ವಿಕಲ್ಪ ನಿರ್ಭೇದ, ಅದರೊಳಗೆ ಅದರದ ಅಹಂ ಬುದ್ಧಿ ಅಂದರೆ ಅನುಭವ ಅಂದರೆ ಸ್ಥಿರತೆ ಅಂದರೆ ಅದರ ವಾಸ್ತವ್ಯ ಅಂದರೆ ಎಲ್ಲ ಅಲ್ಲೇ ಇದೆ. ಮೂರು ಲೋಕದ ಜ್ಞೇಯಗಳ ರೂಪದಿಂದ, ಜ್ಞೇಯಗಳ ಆಕಾರ ರೂಪದಿಂದ ಅದು ಪರಿಣಮಿಸ್ತಾ ಇದೆ. ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಯಾವ ಪ್ರಕಾರ ಕನ್ನಡಿಯೊಳಗ ಎದುರಿಗಿಟ್ಟಿರುವಂಥ ಪದಾರ್ಥಗಳ ಪ್ರತಿಫಲಿತ ಆದರನೂ ಕೂಡ ಅದು ತನ್ನ ಸ್ವಚ್ಛತೆಯ ಕನ್ನಡಿಯ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಯಾವುದೇ ಎದುರಿಗಿರುವಂಥ ಪ್ರತಿಫಲಿತ ಆಗತಾ ಇರುವಂಥ ಅಥವಾ ಪ್ರತಿಫಲಿತಗೊಳಿಸ್ತಾ ಇರುವಂಥ ಯಾವ ಕಾರ್ಯ ಇದೆಯೋ ಆ ಕಾರ್ಯದೊಳಗೆ ಕನ್ನಡಿಯ ಅಸ್ತಿತ್ವ ಸ್ವಲ್ಪ ಕೂಡ ಇಲ್ಲ. ಅದು ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡಿರುವುದರಿಂದನ ಆ ಪದಾರ್ಥಗಳ ಅದರೊಳಗೆ ಪ್ರತಿಫಲಿತ ಆಗ್ತದೆ. ಆ ಪದಾರ್ಥದ ಕಾರಣದಿಂದ ತನ್ನ ಅಸ್ತಿತ್ವವನ್ನು ಅದಕ್ಕೆ ಪ್ರಭಾವಿತ ಆಗಿ ಸ್ವಲ್ಪ ಮಾತ್ರ ಕೂಡ ಕಳ್ಕೊಳ್ತಿತ್ತು ಅಂತಂದ್ರೆ ಅದು ಕನ್ನಡಿ ಉಳಿತ. ಆ ಜಡ ಕನ್ನಡಿಯ ಸ್ವರೂಪ ಹೀಗಿರುವೆಳೆದೊಳಗೆ ಈ ಜ್ಞಾನ ಕನ್ನಡಿ ಹೇಗಿರ್ಬೇಕು, ಹೇಗೆ ಇರಬಹುದು ಅಂದಾಜು ಮಾಡೋದ್ರೆ ಸ್ಫಟಿಕ ಮನೆಯ ದೃಷ್ಟಾಂತ ಕೊಡ್ತಾರೆ. ವರ್ಣರೂಪವಾಗಿ ಪ್ರತಿಫಲಿತ ಪರಿಣಮನ ಮಾಡ್ತಿದೆಯೋ ಅಥವಾ ಇಲ್ರಿ, ಅದ ಪರಿಣಮನ ಮಾಡ್ತಿದೆ. ಪರಿಣಮನ ಮಾಡಿದ್ರೂ ವರ್ಣ ರೂಪವಾಗಿ ಪರಿಣಮನ ಮಾಡಿದ್ರೂ ಕೂಡ ವರ್ಣದ ಸ್ವಲ್ಪ ಕೂಡ ಸ್ಪರ್ಶ ಅದಕ್ಕೆ ಇಲ್ಲವೇ ಇಲ್ಲ. ಬಹಳ ವಿಚಿತ್ರ, ಬಹಳ ಸುಂದರ, ಬಹಳ ಸ್ಪಷ್ಟ, ಬಹಳ ಅಲಿಪ್ತ. ಅದನ್ನೇ ಅರಸಮರೂವಮಗಂಧಂ ಔವತ್ತಂ ಛೇದನ ಅರಸ ಅರೂಪ ಅಗಂಧ. 49ನೇ ಗಾಥಾ ಸಮಯಸಾರದೊಳಗ ಆಚಾರ್ಯ ಅಮೃತ ಚಂದ್ರದೇವ ಎಂಥ ಸುಂದರವಾದಂಥ ಟೀಕೆ ಬರೆದಿದ್ದಾರೆ. ಆ ಟೀಕೆಯ ಭಾವದ ಜೊತೆಗೆ ಹೊರಟೋಗುವ ಉದ್ಯಮ ಮಾಡಿದ್ದೇ ಅದರ ಜೀವನಿಗೆ ಮುಂದೆ ಈ ಲೋಕದೊಳಗ ಯಾವುದೇ ಪ್ರಕಾರದ ಸತ್ವ ಕಂಡು ಬರುವುದಿಲ್ಲ, ಯಾವುದೇ ಬೆಲೆಯುಳ್ಳದ್ದು ಕಂಡು ಬರುವುದಿಲ್ಲ. ಅಂಥೇಳಿದ ಚಕ್ರವರ್ತಿಯಂಥ ವೈಭವ ಕೂಡ ಅವರಿಗೆ ತೃಣ ಸಮಾನ ಅನ್ನಿಸ್ತಿದೆ. ಮತ್ತು ಆ ವೈಭವದೊಳಗ ನಿಂತುಕೊಂಡಿರುವೆಳೆದೊಳಗ ತನ್ನ ದುರ್ಬಲತೆಯಿಂದ ಆಗ್ತಾ ಇರುವಂಥ ರಾಗ ಏನಿದೆ, ಆ ರಾಗ ಅವರಿಗೆ ವಿಷದ ಸಮಾನ ಅನ್ನಿಸ್ತದೆ. ಇವೆಲ್ಲ ಕಥನರೇ. ಅರೆ ಆ ವಸ್ತುವಿನೊಳಗೆ ನಿಂತ ನಂತರ ನಿಜವಾಗಿಯೂ ಏನು ಇರುವುದಿಲ್ಲ, ಇರಲಿಕ್ಕಿಲ್ಲ. ಏನಿರುವುದು? ಯಾವುದರ ಮಹಿಮೆ ಇರೋದು? ಯಾವುದು ಕಾಣಿಸ್ತಿದೆ, ಯಾವುದು ಇಂದ್ರಿಯ ಗೋಚರ ಇದೆ, ಅದೆಲ್ಲವೂ ಜಡ, ಅಚೇತನ್. ಮತ್ತೇನು? ಕ್ಷಣಭಂಗುರ. ಪರ್ಯಾಯ ಇದೆ, ಪರ್ಯಾಯವೇ ಕಾಣಿಸ್ತಿದೆ. ಪರಮಾಣು ದ್ರವ್ಯಲ್ಲಿ ಕಾಣಿಸ್ತಿದೆ, ಇಂದ್ರಿಯದ ಮೂಲಕ ಪುದ್ಗಲ ಕಾಣಿಸೋದನ್ನೇ ಇಲ್ಲ. ಉಳಿದ 4 ದ್ರವ್ಯ ಯಾವ ಪ್ರಕಾರ ಅರೂಪಿ ಇದ್ದುಕೊಂಡು ಶುದ್ಧ ಇದಾವೆಯೋ 3 ಕಾಲದಲ್ಲೂ, ಹಾಗೆ ಸಮ್ಯಕ್ ದೃಷ್ಟಿಗೆ ಕಾಣಿಸುವಂಥ ಪುದ್ಗಲ ಕೂಡ ಏನಿದೆ 3 ಕಾಲದಲ್ಲೂ ಅರೂಪಿ ಅದೃಶ್ಯ ಶುದ್ಧ ಇದೆ. ಯಾವುದು ಕಾಣಿಸ್ತಿದೆ ಅದು ಕ್ಷಣಭಂಗುರ, ಅದು ಇಲ್ಲ, ಮರು ಸಮಯದೊಳಗೆ ಇಲ್ಲ ಅಂಥೇಳಿ ಹೇಳ್ತಾರೆ.
ಎಂಥ ಗಟ್ಟಿಮುಟ್ಟ ವ್ಯಕ್ತಿ ಕೂಡ ಕ್ಷಣಾರ್ಧದೊಳಗ ಇಲ್ಲಿಂದ ಹಾರಿ ಹೋಗಿಬಿಡ್ತಾನೆ, ಜೀವ ಹೊರಟು ಹೋಗಿಬಿಡ್ತಾನೆ. ಯಾಕೆ ಯಾಕೆ ಅಂತಂದ್ರೆ ಆ ಶರೀರದ ಜೊತೆಗೆ ಅದು ಗಟ್ಟಿಮುಟ್ಟಾಗಿರಲಿ ಶಿಥಿಲ ಆಗಿರಲಿ, ಅದರ ಜೊತೆಗೆ ಇರುವಂಥ ಆ ಚೈತನ್ಯ ಸ್ವರೂಪದ ಆತ್ಮ ಸ್ವತಂತ್ರ ಇದ್ದಾನೆ, ರೂಪಿ ಇದ್ದಾನೆ. ಅದೇ ನಡೆಯಿಪ್ಪಂ ರಥಿಕಂಬೋಲ್, ನುಡಿಯಿಪ್ಪಂ ಮಾರ್ದಂಗಿಕಂಬೋಲ್. ರತ್ನಾಕರವನ್ನು ನಡೆಯಿಪ್ಪಂ ರಥಿಕಂಬೋಲ್. ರಥಿಕ ಸಾರಥಿಯ ಹಾಗೆ ನಡೆಸ್ತಾನೆ ಈ ಶರೀರವನ್ನು. ನಡೆಯಿಪ್ಪಂ ರಥಿಕಂಬೋಲ್, ನುಡಿಯಿಪ್ಪಂ ಮಾರ್ದಂಗಿ. ಕೊಳಲು ನುಡಿಸುವಂಥ ಯಾವ ಪ್ರಕಾರ ಸ್ವರಗಳನ್ನು ಬರಡಿಸ್ತಾನಲ್ಲ, ಆ ಪ್ರಕಾರ ಮಾತನಾಡಿಸುವುದರಲ್ಲಿ ಅವ ಆ ಕಲೆಗಾರನ ಹಾಗೆ. ಮುಂದೆ ಬಿಸುಳು ಬಿಡುವ ಅದೆಲ್ಲವನ್ನು ಬಿಟ್ಟು ಬಿಡ್ತಾನೆ ಸಾಕಂಥೇಳಿ. ಜೋಗಟಿ ಗಂಬೋಲ್, ಅದೇನು ಕುಶಲನೋ ರತ್ನಾಕರಾಧೀಶು, ಅದೆಂಥ ಕುಶಲಪ್ಪ. ರಥಿಕನ ಹಾಗೆ ಈ ಶರೀರವನ್ನು ನಡೆಸ್ತಾನೆ. ವಾದ್ಯ ನುಡಿಸುವಂಥವನ ಹಾಗೆ ಈ ಶರೀರದ ಮೂಲಕ ವಚನವನ್ನು ಆಡ್ತಾನೆ. ಸಾಕನ್ನಿಸ್ತು ಅಂದ್ರೆ ಕ್ಷಣಾರ್ಧದೊಳಗೆ ಬಿಟ್ಟುಕೊಟ್ಟು ಹೊರಟು ಹೋಗ್ತಾನೆ. ಅದೆಂಥ ಕುಶಲಪ್ಪ. ಬಿಟ್ಟುಕೊಡುವ ಸಲುವಾಗಿ ಏನೇನು ಬೇಕ್ರಿ, ಏನು ಬೇಕು? ಈ ಶರೀರದಲ್ಲಿ ಸೇರಿಕೊಂಡು ಅದನ್ನಲ್ಲ ಏಕಕ್ಷೇತ್ರ ಅವಗಾಹ ರೂಪದಿಂದ ಈ ಶರೀರದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನಲ್ಲ. ಹಾಗಾದ್ರೆ ಬಿಟ್ಟು ಹೋಗುವ ಸಲುವಾಗಿ ಯಾರ್ಯಾರ ಕಡೆಯಿಂದ ಯಾವ್ಯಾವ ಪ್ರಕಾರದ ಅನುಮತಿ ಪಡಿಬೇಕಾಗ್ತಿದೆ, ವಿನಂತಿ ಮಾಡಿಕೊಳ್ಬೇಕಾಗಿದೆ. ಒಂದು ಸಮಯದೊಳಗೆ ಅದೇನು ಕುಶಲನೋ, ಅದೆಂಥ ಕುಶಲಪ್ಪ, ಅದೆಂಥ ಕುಶಲ ಕರ್ಮಚಾರಿ. ಅದೇನು ಕುಶಲನೋ ಜೋಗಟಿಗ ಬಿಸುಳು ಬಿಡುವನು. ಬಿಟ್ಟು ಬಿಡ್ತಾನೆ, ಸಾಕಂಥೇಳಿ ಬಿಟ್ಟು ಬಿಡ್ತಾನೆ. ಏನಿದೆ ರೀ ಆ ಚೈತನ್ಯ ಸ್ವರೂಪಿಯಾದಂಥ ಆತ್ಮನ ನಿರ್ವಿಕಲ್ಪ ಚೇತನ ಮಾತ್ರ ಅನಾದಿ ನಿಧನ ವಸ್ತು ಯಾವನಿಗೆ ಅನುಭವದೊಳಗೆ ಬಂದಿದೆಯೋ, ಸತ್ವ ಆಗಿದೆಯೋ, ಅನುಭವದೊಳಗೆ ಬರೋದ ಅವನ ಪರ್ಯಾಯದ ಸತ್ವ ಇದೆ ರೀ, ಸ್ವಾರಸ್ಯ ಇದೆ, ಪ್ರಯೋಜನಭೂತ ಅಂಶ ಇದೆ, ಸಾರ ಇದೆ. ಅನುಭವದೊಳಗೆ ಬಂದ ನಂತರ ಏನೂ ಇಲ್ಲ. ಬಸ್ ಏನೇನು ಪದಾರ್ಥಗಳ ಗೋಚರಿಸ್ತವೆಯೋ ಆಯಾ ಜ್ಞೇಯ ರೂಪದಿಂದ ಪರಿಣಮನ ಮಾಡ್ತಾನೆ. ಜ್ಞೇಯ ರೂಪದಿಂದ ಇಷ್ಟಾನಿಷ್ಟ ಇಲ್ಲ, ಹರ್ಷ ವಿಷಾದ ಇಲ್ಲ, ಕರ್ತೃತ್ವ ಭೋಕ್ತೃತ್ವ ಸ್ವಾಮಿತ್ವ ಇಲ್ಲ. ಅದಕ್ಕಂತಾರೆ ಜ್ಞೇಯಾಂಕಾರ ರೂಪ ಪರಿಣಮನ ಮಾಡ್ತಾನೆ. ಸಿದ್ಧರು ಯಾವ ಪ್ರಕಾರ ಮೂರು ಲೋಕದ ಮೂರು ಕಾಲದ ಸಮಸ್ತ ದ್ರವ್ಯಗುಣ ಪರ್ಯಾಯಗಳ ಸಹಿತ ವಿಶ್ವ ಪ್ರತಿಬಿಂಬಿತ ಆದ್ರೂ, ಜ್ಞಾನದೊಳಗೆ ತಿಳಿದು ಬಂದರನು ಅಥವಾ ಜ್ಞಾನ ಆ ಜ್ಞೇಯಗಳ ರೂಪದಿಂದ ಪರಿಣಮಿಸಿದರನು, ಅವರ ಸಿದ್ಧತ್ವಕ್ಕೆ ಅವರ ಅತೀಂದ್ರಿಯ ನಿರಾಕುಲ ಅವ್ಯಾಬಾಧ ಆನಂದಕ್ಕೆ ಬಾಧೆ ಇಲ್ಲವೋ ಸಿದ್ಧರಿಗೆ. ಅದೇ ಪ್ರಕಾರ ದೇಹ ಇರುವೆಳೆದೊಳಗೆ, ಕರ್ಮ ಇರುವೆಳೆದೊಳಗೆ, ಸಂಸಾರ ಇರುವೆಳೆದೊಳಗೆ, ಭೋಗ ಭಾವ ಇರುವೆಳೆದೊಳಗೂ ಕೂಡ ಇವ ಹಾಗೇ ನಿರ್ಬಾಧ. ಯಾವ ಸಮಯ ದೃಷ್ಟಿ ಪುರುಷ ಸತ್ವ ಆ ಪರ್ಯಾಯದೊಳಗೇನು ಆ ಸತ್ವ ರೂಪದಿಂದ ಉದಿಸಿ ಬಂದಿದೆಯೋ, ಆ ಸತ್ವದ ಎದುರಿಗೆ ಉಳಿದದ್ದೆಲ್ಲ ನಿಸ್ಸತ್ವ. ಯಾವುದರೊಳಗೆ ಸತ್ವ ಇಲ್ಲ, ಆ ಸತ್ವದ ಎದುರಿಗೆ ಉಳಿದ ವಿಶ್ವ ಎಲ್ಲ ನಿಸ್ಸತ್ವ. ಆ ನಿಸ್ಸತ್ವ ರೂಪದ ಯಾವ ವಿಶ್ವ ಇದೆಯೋ, ತನ್ನ ಭೋಗ ಭಾವ ಶರೀರದ ರೋಗ ನಿರೋಗತೆಯ ಅನುಕೂಲ ಪರಿವಾರ ಪ್ರತಿಕೂಲ ಪರಿವಾರ ಭೋಗ ಎಲ್ಲ ಏನದವೋ ಅದರಲ್ಲಿ ಅವನಿಗೆ ಸತ್ವ ಏನೂ ಕಾಣಿಸೋದಿಲ್ಲ. ಇರ್ತಾನ್ರಿ ಅದರಲ್ಲಿ. ಸಂವೇದಗಿರಿಗೆ ಬಹುದಿನದ ಅಪೇಕ್ಷೆಯ ಮೂಲಕ ಯಾವನೋ ಓರ್ವ ಧರ್ಮದ ಶ್ರದ್ಧೆ ಇರುವಂಥ, ಆತ್ಮಾನುಭೂತಿ ಅಲ್ಲ, ಧರ್ಮದ ನಿಷ್ಠೆ ಇರುವಂಥ ವ್ಯಕ್ತಿ
ಬಹುದಿನದ ಬಯಕೆ ಪ್ರಯತ್ನದ ಮೂಲಕ ಸಂವೇದಗಿರಿಯ ದರ್ಶನ ಮಾಡಿದ ನಂತರ ಅಲ್ಲಿ ಮನಸೋಕ್ತ 8 ದಿವಸ 10 ದಿವಸ 15 ದಿವಸ ಇದ್ದ ನಂತರ ಮರಳಿ ಬರುವೆಳ್ಳೆದೊಳಗ ಆ ತನಗ ಮಾಡಿಕೊಳ್ಳುವ ಸಲುವಾಗಿ ಏನು ಆಹಾರದ ಆ ಪಾತ್ರೆ ಗೀತ್ರೆ ತಗೊಂಡು ಹೋಗಿದ್ದ ಅವುಗಳಲ್ಲಿ ಎಷ್ಟು ರಸ ಇರ್ತಿದೆ. ಉಟ್ಕೊಳ್ಳುವ ಸಲುವಾಗಿ ಬಟ್ಟೆ ಒಯ್ದಿದ್ದಲ್ಲ ಅದರೊಳಗೆ ಎಷ್ಟು ರಸ ಇರ್ತಿದೆ. ಹಾಸಿಗೆ ಹೊದಿಕೆ ಒಯ್ದಿದ್ದಲ್ಲ ತಗೊಂಡು ಬರ್ತಾನೆ ನಿಲ್ರಿ ಮನೆಗೆ, ಅಲ್ಲೇ ಭಾರ ಅಂಥೇಳಿ ಹೆಸರು ಬರ್ತಾನೆ, ತಗೊಂಡು ಬರ್ತಾನೆ. ಸಮ್ಯಕ್ ದೃಷ್ಟಿಯ ಮಾತಲ್ಲ, ಧರ್ಮದ ನಿಷ್ಠೆ ಇರುವಂಥ. ಆದರೆ ಅದರೊಳಗೆ ಏನೋ ರಸ ಇಲ್ಲ. ಹೋಗುವಳ್ಳದೊಳಗೆ ಯಾವ ರಸ ಇತ್ತಲ್ಲ ಅದಿದೇನ್ರಿ. ಅದೇ ಪ್ರಕಾರ ದೇವಶಾಸ್ತ್ರ ಗುರುಗಳಲ್ಲೇ ಯಾವ ರಸಪೂರ್ವಕ ಅವನು ಶುದ್ಧಾತ್ಮನ ಸಲುವಾಗಿ ಉದ್ಯಮ ಮಾಡ್ತಾ ಇದ್ದನೋ ಆ ಉದ್ಯಮದೊಳಗೆ ಅವನು ಯಶಸ್ವಿಯಾದ ನಂತರ ಭಕ್ತಿನೂ ಮಾಡ್ತಾನೆ, ಪೂಜೆನೂ ಮಾಡ್ತಾನೆ, ದಾನನೂ ಕೊಡ್ತಾನೆ, ವ್ರತನೂ ಗ್ರಹಣ ಮಾಡ್ತಾನೆ. ಆದ್ರೆ ಅದರೊಳಗೆ ರಸ ಇಲ್ಲ. ರಸ ಇರೋದೆಲ್ಲ ಇಲ್ಲಿ. ಎಲ್ಲಿ? ಚೇತನ ಮಾತ್ರ ಅನಾದಿ ನಿಧನ ನಿರ್ವಿಕಲ್ಪ ವಸ್ತು ಏನಿದೆಯಲ್ಲ ಅಲ್ಲಿ. ಸತ್ವ ಯಾವುದರೊಳಗಿದೆ? ದರ್ಶನ ಚೇತನ, ಅದನ್ನು ಸತ್ವ ಅಂತ ಹೇಳಿ ಹೆಸರು ಹೇಳಿದ್ದಾರೆ. ಆದ್ರೆ ಆ ಸತ್ವದೊಳಗೆ ದರ್ಶನ ಇದೆ, ಶ್ರದ್ಧೆ ಇದೆ, ಜ್ಞಾನನೂ ಇದೆ, ಚಾರಿತ್ರನೂ ಇದೆ, ಸುಖನೂ ಇದೆ, ಮೋಕ್ಷ ಮಾರ್ಗನೂ ಇದೆ, ಮೋಕ್ಷನೂ ಇದೆ, ಅವನ ಸರ್ವಸ್ವ ಇದೆ. ಅವನ ಲೋಕ ಸತ್ವ. ಅವನಿಗೆ ಇನ್ನೇನು ಬೇಕು ಹೇಳಿದ್ರಲ್ಲ, ಕೇಳಿ ನಿನಗೆ ಏನು ಬೇಕು ಅದು ಹೇಳ್ತಿದ್ದೀರಿ. ಶಕ್ತಿ ಸಮ್ಯಕ್ ದರ್ಶನದಿಂದ ಹಿಡಿದ ಶುದ್ಧಾವಸ್ಥೆಯವರೆಗೆ ಏನು ಬೇಕಂತ ಕೇಳ. ಆದರೆ ಇವನು ಕೇಳುವ ಸ್ಥಿತಿಯೊಳಗಿಲ್ಲ. ಯಾತಕ್ಕೆ ಬೇಕಾಗಿದೆ? ಅವನಿಗೆ ಸಿಕ್ಕಿಬಿಟ್ಟಿದೆ ಅಭೇದ ನಿಧಿ, ನಿಜ ನಿಧಿ, ನಿಜ ನಿಧಿ, ನಿಜ ನಿಧಿ. ಯಾವುದು ನಿಜ ನಿಧಿಪ? ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಯಾವುದರಿಂದ ಆರಂಭ ಆಗ್ತಿದೆಯೋ ಆ ಮಾರ್ಗದ ಫಲಸ್ವರೂಪವಾಗಿ ಯಾವ ನಿರ್ವಾಣ ಅರ್ಥಾತ್ ಮೋಕ್ಷದ ಪ್ರಾಪ್ತಿಯಾಗುತ್ತಿದೆಯೋ ಅದು ಎಲ್ಲದರ ಆಧಾರ ಏನಿದೆಯಲ್ಲ ಅದು ನಿಜ ನಿಧಿ. ಆ ನಿಧಿ ಪ್ರಾಪ್ತ ಮನುಷ್ಯನಿಗೆ ನಿಧಿ ಕಂಡ ಬುದ್ಧಿವಂತಂ ಏನ ಹೊಂದಿಯದಂ, ಅದನ್ನು ಹೊಂದಿ ಅದನ್ನು ನೋಡಿ ಬಿಡಲಿಲ್ಲ, ಅದನ್ನು ಪಡ್ಕೊಂಡ. ಏನು ಮಾಡಿದ? ಪಡ್ಕೊಂಡು ಏನು ಮಾಡಿದ? ಗುಪ್ತ ಸ್ಥಾನದೊಳಗೆ ಹೋಗಿ ಅದರದ ಅನುಭವ ಅದರೊಳಗೆ ಉಳಿದು ಬಿಟ್ಟು. ಹಗುರುಬಾಯಿಯ ಪತ್ನಿಗನೂ ಹೇಳಲಿಲ್ಲ, ದುಷ್ಟು ವ್ಯಸನಿ ಸ್ವಚ್ಛಂದಿ ಮಕ್ಕಳಿಗನೂ ಹೇಳಲಿಲ್ಲ. ಪತ್ನಿ ಯಾರ ಮತ್ತು ಪುತ್ರ ಭೋಗದ ಅಭಿಲಾಷೆ, ಪರದ ಮಮತೆ ಇವೇ ಅದಾವ್ರೆ. ಇನ್ನು ಯಾರದಾರ ಪತ್ನಿ ಪುತ್ರ? ಅದಕ್ಕೇನು ಹೇಳುವ ಅವಶ್ಯಕತೆನೇ ಇಲ್ಲ. ಇನ್ನು ಇದರ ಮೇಲೆ ಮಮತೆ ಮಾಡೋದಿಲ್ಲ, ಹೇಳಲಿಲ್ಲ. ಅವನು ಗುಪ್ತ ಸ್ಥಾನದೊಳಗೆ ಹೋಗಿ ಆ ಚೈತನ್ಯ ಆತ್ಮ ಆ ಚೈತನ್ಯ ಗ್ರಹದೊಳಗ ಚೈತನ್ಯ ನಿಧಿಯನ್ನ ಚೇತನ ರೂಪ ಆಗಿ ಅನುಭವಿಸ್ತಾ ಉಳಿದ ಹೊರಗೆ ಅವನ ಪತ್ನಿ ಅರ್ಥಾತ್ ಮಮತೆ, ಕಷಾಯ ರೂಪದ ಪುತ್ರ ಅವೆಲ್ಲ ತನ್ನಷ್ಟಕ್ಕೆ ತಾನೇ ಭಿನ್ನಾಗಿ ಹೋದವರು. ಅವ್ರದ್ದೆಲ್ಲ ಏನಾಯಿತು ಅಂಥೇಳಿ ನೋಡ್ಲಿಕ್ಕೆ ಹೊರಗೆ ನಿಧಿ ಕಂಡ ಬುದ್ಧಿವಂತಂ ಹೊಂದಿ ಅದನ್ನು ಪಡ್ಕೊಂಡ ನಂತರ ಆ ನಿಧಿಯನ್ನು ಪಡ್ಕೊಂಡ ನಂತರ ಅರೆ ನನಗೆ ಮೋಕ್ಷ ಮಾರ್ಗದಲ್ಲಿ ಇನ್ನೂ ಮುಂದೆ ಸಾಗೋದಿದೆ, ನನಗೆ ಪ್ರತ್ಯಕ್ಷ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳೋದಿದೆ, ಇದಾವುದೂ ಇರುವುದಿಲ್ಲ ಸುಧಾತಾಯಿ ಅವನಿಗೆ. ಆ ನಿಧಿಯೊಳಗೆ ಮಸ್ತ್ ಇರ್ತಾನಲ್ಲ, ಆ ಮೋಕ್ಷ ಮಾರ್ಗದ ಆ ವ್ರತ ರೂಪದ, ಆ ಮಹಾವ್ರತ ರೂಪದ, ಆ ಸಲ್ಲೇಖನ ರೂಪದ ಆ ಸ್ವಾಭಾವಿಕ ವಿಚಾರ ಬಂತ ರಾತ್ರಿ ವೇಳೆ. ಸಲ್ಲೇಖನದ್ದಾದ ಬಂದಿತ್ತಲ್ಲ ಪ್ರಶ್ನೆ ಹಿಂದಿನ ವಾರ ಅಂದ್ರೆ ರವಿವಾರ. ಚಿತ್ರ ಹೇಳಿದ್ದಿತ್ತು 6 ಗುರಾಣಿಯೊಳಗಿಂದ ಗೃಹಸ್ಥಂದ. ಸಲ್ಲೇಖನ ಮುನಿಗಳು ತಗೊಳ್ಳೋದನ್ನೇ ಇರುವುದಿಲ್ಲ. ಅಂತೀಯಲ್ಲ, ಯಾಕ? ಸಹಜ ಇರ್ತೈತೆ.
ಮುನಿಗಳ ಸಲ್ಲೇಖನ ತಗೊಳ್ಳೋದನ್ನ ಇರುವುದಿಲ್ಲ. ಗೌರಣ್ಣವರು ಸಲ್ಲೇಖನ ಪಂಚಮಗುಣ ಸ್ಥಾನವರ್ತಿ ಶ್ರಾವಕ ವಿಜಯಭಾಯಿ ಸಕಾರಣ ಹೇಳ್ರಿ, ಕಾರಣ ಏನು, ಯೋಗ್ಯ ಕಾರಣ ಬೇಕ್ರೆ ಹೇಳ್ರಿ. ವಾಸಣ್ಣ, ಚಂದ್ರನಾಥನ್, ಚಂದ್ರಕಾಂತಣ್ಣ ಹೇಳ್ರಿ. ಸಲ್ಲೇಖನ ತಗೊಂಡವರು ಸ್ವರ್ಗಕ್ಕೆ ಹೋಗ್ತಾರೋ, ಮುನಿಗಳಿಗಂತೂ ಮೋಕ್ಷಕ್ಕೆ ಅವರಿಗೆ ನಿರ್ವಾಣ ಆಗ್ತಿದೆಯಲ್ಲ, ಅವರಲ್ಲಿ ಸಲ್ಲೇಖನ ತಗೋತಾರ್ರೆ. ವಿಚಾರ ಒಂದಿಷ್ಟು ಈ ವಾಕ್ಯದ ಮೇಲೆ ಮಾಡೋದ್ರೆ, ಸಲ್ಲೇಖನ ಯಾರಿಗೆ ಹೇಳಿದ್ದಾರೆ, ಮುನಿಗಳಿಗೆ ಸಲ್ಲೇಖನ ಹೇಳಿದ್ದಾರೆ ನೋಡ್ರಿ. ಕ್ಷಪಕ ಮುನಿ ಅಂಥೇಳಿ ಭಗವತಿ ಆರಾಧನಾದೊಳಗೆ ಬರ್ತಿದೆ. ಆದ್ರೆ ಅದೆಲ್ಲ ಈ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಮಾತಿದೆ, ಅಥವಾ ಯಾವ ಕಾಲದ್ದು ಇದ್ರೂ ಕೂಡ ಸ್ವರ್ಗಕ್ಕೆ ಹೋಗುವಂಥ ಮುನಿಯ ಮಾತಿದೆ ನೋಡ್ರಿ. ಮೋಕ್ಷಕ್ಕೆ ಹೋಗೋ ಸಲ್ಲೇಖನ ತಗೊಳ್ಳೋದಿದ್ರೆ ಸುಧಾತೆ 16ನೆಯ ದಿವದವರೆಗೆ ಅಂಥೇಳಿ ಹೇಳಿದರು. ಇವು ಶ್ರಾವಕೇನು ಸಲ್ಲೇಖನ ಪೂರ್ವಕ ಮರಣ ಮಾಡ್ತಾನಲ್ಲ, ಅವ 16ನೇ ಸ್ವರ್ಗ. ಸಲ್ಲೇಖನ ತಗೊಂಡವ ಸ್ವರ್ಗಕ್ಕೆ ಹೋಗ್ತಾನೆ. ನಿರ್ವಾಣ ಪದವಿಗೆ ಹೋಗುವಂಥವನಿಗೆ ಸಲ್ಲೇಖನದ ವಿಕಲ್ಪ ಇಲ್ಲ. ಯಾವ ತೀರ್ಥಂಕರ ಸಲ್ಲೇಖನ ತಗೊಂಡದ್ದು ವಚನ ಇದೆ ಹೇಳಿ ಆಗಮದೊಳಗೆ. ಇದು ಸಾಧಕನ ಸಿದ್ಧತೆ ಇದೆ ರೀ, ಗೃಹಸ್ಥನ ಮಾತಿದೆ. ಇದರ ಮೇಲೆ ವಿಚಾರ ಮಾಡೋದು, ಬರೀ ತಕ್ಷಣಕ್ಕೆ ಹ್ಞೂ ಅನ್ನೋದಿಲ್ಲ. ಸಾಮಾಯಿಕ ಶ್ರಾವಕನ ಮಾತಿದೆ ರೀ. ಮುನಿ ಜೀವನ ಸಾಮಾಯಿಕಮಯ ಇದೆ. ಸಲ್ಲೇಖನ ಅವನಿಗೆ ಅವಶ್ಯಕನೇ ಇಲ್ಲ. ಸಲ್ಲೇಖನದ ಅರ್ಥ ಏನಿದೆ? ಕಾಯ ಮತ್ತು ಕಷಾಯಗಳನ್ನು ಕ್ಷೀಣ ಮಾಡುವುದು. ಕಾಯ ಕಷಾಯ, ಕಾಯ ಮತ್ತು ಕಷಾಯಗಳನ್ನು ಕ್ಷೀಣ ಮಾಡ್ತಾ ಹೋಗೋದ್ರ ಹೆಸರು ಸಲ್ಲೇಖನ. ಅವರಿಗೆ ಕಾಯನೂ ಇಲ್ಲ, ಕಷಾಯನೂ ಇಲ್ಲ. ಮುನಿರಾಜರಿಗೆ ನಮ್ಮ ದಿಗಂಬರ ಸಂತ ವೀತರಾಗತೆಯ ಆರಾಧಕ ಗುರು ಭಗವಂತ, ಅವರಿಗೆ ಕಾಯಿ ಇಲ್ರಿ. ಸಿದ್ಧರಿಗೆ ಕಾಯಿ ಇದೆ, ಸಿದ್ಧರಿಗೆ ಕಾಯಿ ಇದೆ ಏನ್ರಿ, ಶರೀರ ಇದೆ ಏನ್ರಿ? ಹಾಗಾದ್ರೆ ಸಿದ್ಧರ ಸಮಾನನ ಆಚಾರ್ಯ ಉಪಾಧ್ಯಾಯ ಸಾಧು ಅದಾರೆ, ಕಮ್ಮಿ ಅದಾರೆ, ಸ್ವಲ್ಪ ಕೆಳಗದಾರ. ಧರ್ಮ ಪ್ರತಿಯೊಂದು ವಾಕ್ಯ ಧರ್ಮದ ಉಪದೇಶ ಅಥವಾ ಧರ್ಮದ ನಿರೂಪಣೆ ಮಾಡುವಂಥ ಪ್ರತಿಯೊಂದು ವಾಕ್ಯದೊಳಗೆ ಅರ್ಥ ಎಷ್ಟು ಸೂಕ್ಷ್ಮಕ್ಕೆ ಹೋಗ್ತಿದೆ, ಅಷ್ಟು ಅರ್ಥ ಗ್ರಹಣ ಆಗ್ತಾ ಹೋಗ್ತಿದೆ. ಮುಗಿತಿನ್ನ ಅನ್ನೋ ಮಾತನೇ ಇಲ್ಲ. ಯಾವಾಗ ಮುಗೀತಿದ್ದೀರಿ? ಯಾವಾಗ ನನ್ನಲ್ಲೇ ನನ್ನ ಉಪಯೋಗ ಅಭೇದ ಆಗ್ತಿದೆಯೋ ಆವಾಗ ಜಿನಾಗಮದ ವಾಕ್ಯಗಳದ ಅರ್ಥ ಮಾಡೋದು ಮುಗೀತಿದೆ. ಅಲ್ಲಿ ತನಕ ಅರ್ಥ ಬೇಕಾದಷ್ಟು ಮಾಡ್ತಾ ಹೋಗೋದು, ತಿಳಿತಾ ಹೋಗೋದು. ಸಲ್ಲೇಖನ ಅಥವಾ ಸಮಾಧಿ ಮರಣ ಅಂತೇಳಿ ಪುಸ್ತಕ ಇದೆ. ಅರೆ ಕಾಯಿ ಮತ್ತು ಕಷಾಯಗಳನ್ನು ಕ್ಷೀಣ ಮಾಡುವುದರ ಹೆಸರು ಸಲ್ಲೇಖನ ಇದೆ. ಕಾಯ ಮತ್ತು ಕಷಾಯಗಳ ಕಡೆಗಿನ ಉಪಯೋಗ ಬಿಡ್ತಾ ಸ್ವಭಾವದೊಳಗೆ ಬರೋದರ ಹೆಸರು ಸಮಾಧಿ ಇದೆ. ಮರಣ ಏನಿಲ್ಲ, ಮರಣ ಏನಿಲ್ಲ. ಹೇಳಿದ್ರಲ್ಲ, ಬರೀ ಹೇಳಿದ್ರು ಮರಣತೋ ಏಕ ಸಮಯಕ್ಕೆ, ಅದನ್ನೇನು ಸುಧಾರಿಸೋದಿದೆ. ಜೀವನ ಸಮಾಧಿ, ಸಮಾಧಿ ಸುಖ ದುಃಖದೊಳಗ, ಶತ್ರು ಮಿತ್ರನೊಳಗ, ಇಷ್ಟ ಅನಿಷ್ಟದೊಳಗ, ಜನ್ಮ ಮರಣದೊಳಗ ಸಮಭಾವ. ಸಮಭಾವ ಅಂತಂದ್ರೆ ಏನ? ಇಷ್ಟ ಅನಿಷ್ಟ ಬುದ್ಧಿ ಇಲ್ಲದೇ ಇರೋದು. ಸಮಭಾವ ಅಂತಂದ್ರೆ ಏನ? ಅದೆಲ್ಲವೂ ಪರದ ಕಾರ್ಯ ಇದೆ. ಸ್ವಯಂಮೇವ ಸ್ವಕಾಲದಲ್ಲಿ ಯಾರ್ದು ಆಧಾರ ಪ್ರೇರಣೆ ಕರ್ಮದ ಬಲದಿಂದ ಆಗುವಂಥದ್ದಲ್ಲ, ತಾನಾಗಿಯೇ ಕರ್ಮದೊಳಗೆ ಉದಯಕ್ಕೆ ಬರ್ತಾ ಇದೆ. ಪದಾರ್ಥದೊಳಗೆ ಪರಿಣಮನ ಮಾಡ್ತಾ ಇದೆ.
ಜೀವ ತನ್ನಲ್ಲೇ ತನ್ನ ಸ್ವಭಾವದಿಂದ ವಿಮುಖಾಗಿ ವಿಕಾರ ರೂಪದಿಂದ ಪರಿಣಾಮ ಮಾಡ್ತಾ ಇದ್ದಾನೆ. ಮೂರೂ ಸ್ವತಂತ್ರತೆ. ಕರ್ಮ ದೇಹದೊಳಗೆ ಏನೂ ಮಾಡಲಿಲ್ಲ, ದೇಹ ಜೀವನಿಗೆ ಏನೂ ಮಾಡೋ ಸಾಧ್ಯ ಇಲ್ಲ. ದೇಹದೊಳಗೆ ರೋಗ ಆಯ್ತಲ್ಲ, ಅದು ಕರ್ಮ ಬಂದ ರೋಗ ಮಾಡಿದೆಯೇನ್ರಿ? ದೇಹದೊಳಗ ಕರ್ಮ ಎಲ್ಲಿದೆ? ಅಸಾತ ವೇದನೆಯ ಕರ್ಮದ ಉದಯದಿಂದ ರೋಗ ಆಗ್ತಿದೆ ಅಂಥೇಳಿ ಹೇಳಿದರು. ಅದು ಅಸತ್ಯ ಇದೆಯೇನ? ಭಲೇ ಸತ್ಯ ಇರಬಹುದು, ಆದ್ರೆ ಅಸಾತ ಕರ್ಮದ ಉದಯ ದೇಹ ರೂಪದ ಆ ಯಾವ ಆಹಾರ ವರ್ಗಣಗಳ ಇದಾವೆಯೋ ಅವುಗಳನ್ನು ಸ್ಪರ್ಶ ಕೂಡ ಮಾಡಿಲ್ಲ. ಅದು ಕಾರ್ಮನ ವರ್ಗಣ ಇದೆ. ಅಸಾತ ಕರ್ಮ ಕಾರ್ಮನ ವರ್ಗಣಾದ ಕಾರ್ಯ ಇದೆ. ಅದು ತನ್ನಲ್ಲೇ ತಾನ ಪರಿಣಮನ ಮಾಡ್ತಾ ಇದೆ. ಈ ದೇಹ ತನ್ನಲ್ಲೇ ತಾನ ರೋಗ ರೂಪದಿಂದ ಪರಿಣಮನ ಮಾಡಿದೆ. ಈ ಜೀವ ತನ್ನ ಜ್ಞಾನಾನಂದ ಅರೂಪಿ ಅಸ್ಪರ್ಶ ಸ್ವಭಾವದ ಸ್ವೀಕಾರ ಮಾಡದೆ ಅದರ ವಿಸ್ಮರಣೆ ಮಾಡಿ ಆ ದೇಹವನ್ನು ನಾನು ಅಂಥೇಳಿ ತನ್ನಲ್ಲೇ ಇದ್ದುಕೊಂಡು ವಿಭಾವ ರೂಪದಿಂದ ದುಃಖ ರೂಪದಿಂದ ಪರಿಣಮನ ಮಾಡಿದೆ. ಒಂದರ ಜೊತೆಗೆ ಯಾವ ಕಾಲದೊಳಗನು ಸಂಬಂಧ ಬರುವುದಿಲ್ಲ, ಏಕತೆ ಇಲ್ಲ. ಸಂಬಂಧ ಏನಿದೆಯೋ ಅದೆಲ್ಲ ಅಸತ್ಯ ಕಥನೆ ಇದೆ. ಸಂಬಂಧದ ಏನು ಹೇಳಿಕೆ ಇದೆ, ನಿರೂಪಣೆ ಇದೆ, ಅದೆಲ್ಲ ಉಪಚರಿತ ಅಸದ್ಭೂತ ವ್ಯವಹಾರ ಇದೆ ರೀ. ಅದ ಸದ್ಭೂತ ಅಲ್ಲ, ಉಪಚರಿತ ಅಸದ್ಭೂತ ವ್ಯವಹಾರ ಇದೆ. ಏನ? ಅಸಾತ ವೇದನೆಯ ಕರ್ಮದ ಉದಯದಿಂದ ಶರೀರದೊಳಗೆ ರೋಗ ಬಂತು. ಶರೀರದೊಳಗಿನ ರೋಗದ ಕಾರಣದಿಂದ ಜೀವನಿಗೆ ವೇದನೆ ಆಗ್ತಾ ಇದೆ. ಇದೆಲ್ಲ ಏನಿದೆ? ಉಪಚರಿತ ಅಸದ್ಭೂತ ವ್ಯವಹಾರ ನಯದ ಕಥನೆ ಇದೆ. ವಿಚಾರ ಮಾಡಕ್ ಮತ್ತೆ ಬೇರೆ ವಸ್ತು ತೋದು ಆದ್ ಮತ್ತೆ ವಸ್ತು ಬೇರೆನೇ ಹೊಡಿತೀವಿ. ಬೇರೆನೇ ರೀ, ಅದು ಮತ್ತೆ ಬೇರೆನೇ. ಅದು ತನ್ನಲ್ಲೇ ತಾನು ಪರಿಣಮನ ಮಾಡ್ತಿದೆ, ತನ್ನ ಸ್ವಭಾವ ರೂಪದಿಂದ. ಗುಳಿಗೆ ಇದೆ, ಕಷಾಯ ಇದೆ, ಏನಿದೆ ಅಲ್ಲ ಔಷಧಿ, ಅದು ದೇಹದ ಪರಮಾಣುಗಳನ್ನು ಸ್ಪರ್ಶ ಮಾಡುವುದಿಲ್ಲ. ಜೀವದ ಭಾವದಿಂದ ಅದರೊಳಗೇನೂ ಆಗುವುದಿಲ್ಲ. ಈ ಪ್ರಕಾರ ವಸ್ತುವಿನ ಸ್ವಾತಂತ್ರ್ಯವನ್ನು ತಿಳಿಯುವುದರ ಹೆಸರೇ ಈ ಪ್ರಕಾರದ ಭಿನ್ನ ಭಿನ್ನ ವಸ್ತುವಿನ ಭಿನ್ನ ಭಿನ್ನ ಸತ್ತ, ಭಿನ್ನ ಭಿನ್ನ ಉತ್ಪಾದವೇ ರೂಪದ ಕಾರ್ಯವನ್ನು ತಿಳಿಯುವಂಥ ಜೀವ ಅವನು ಸಮ್ಯಕ್ ದೃಷ್ಟಿ ಇದ್ದಾನೆ. ಒಂದನ್ನು ಇನ್ನೊಂದರೊಳಗೆ ಯಾವಾಗೂ ಅವನು ಬೆರೆಸುವುದಿಲ್ಲ. ಬೆರೆಸುವುದರ ಹೆಸರನ್ನು ವಿಪರೀತವನ್ನ, ಅದುವೇ ಮಿಥ್ಯಾತ್ವ. ಒಂದು ಮಿಥ್ಯಾತ್ವದಿಂದನೇ ಜೀವ ದುಃಖಿ ಇದ್ದಾನೆ. ಶರೀರ ಎಷ್ಟು ಕಾಲ ಇರುವುದಿದೆ ಇರಲಿ, ಕರ್ಮ ಎಷ್ಟು ಕಾಲ ಇರುವುದಿದೆ ಇರಲಿ, ಅದು ಅರೂಪಿಯಾದಂಥ ಚೈತನ್ಯ ಮಾತ್ರ, ನಿರ್ಭೇದ ನಿರ್ವಿಕಲ್ಪ ಅಖಂಡ ಅನಂತ ಗುಣಾತ್ಮಕ ಯಾವ ಆತ್ಮ ತತ್ವ ಇದೆಯೋ ಅದನ್ನು ಸ್ಪರ್ಶ ಮಾಡುವುದನ್ನು. ರಾಶಿ ರಾಶಿ ಕರ್ಮ ಇದೆ ರೀ, ರಾಶಿ ರಾಶಿ ಕರ್ಮ ಇದೆ. ಅರೂಪಿ ಆತ್ಮನಿಗೆ, ಸೂಕ್ಷ್ಮ ದೇಹದೊಳಗೆ ನಿಂತುಕೊಂಡಿರುವಂಥ ಆತ್ಮನಿಗೆ ಎಲ್ಲಿದೆ? ಅದ ಅಷ್ಟು ಸೂಕ್ಷ್ಮ ದೇಹದೊಳಗ ಎಲ್ಲಿದೆ? ಅದೇ ಕರ್ಮದೊಳಗಿದೆ, ದೇಹದೊಳಗಿದೆ, ಜೀವದ ವಿಕಾರದೊಳಗಿದೆ. ಅಜ್ಞಾನಿ ಜೀವ ವಿಕಾರದ ಸಾಮ್ರಾಜ್ಯದಿಂದ ಹೊರಗೆ ಬರುವುದಿಲ್ಲ. ಜ್ಞಾನಿ ಜೀವ ಜ್ಞಾನದ ಮಹಾನತೆಯಿಂದ ಹೊರಗೆ ಇಣಿಕೆ ಕೂಡ ನೋಡುವುದಿಲ್ಲ. ಅಂಥೇಳಿ ಅವನು ಸುಖಿಯದನು. ಇವ ಅಜ್ಞಾನದ ಸಾಮ್ರಾಜ್ಯವನ್ನು ಬೆಳೆಸ್ತಾ ಹೋಗ್ತಾನೆ. ಅಲ್ಲಿ ಹೋಗಂದ್ರೆ ಹೋಗ್ತಾನೆ, ಅಲ್ಲಿ ಹೋಗಂದ್ರೆ ಹೋಗ್ತಾನೆ, ಅದು ಮಾಡಂದ್ರೆ ಮಾಡ, ಗಿಡ ಸುತ್ತಕ್ಕಂದ್ರೆ ಹಾಕ್ತಾನೆ, ತಿಪ್ಪಿ ಪೂಜೆ ಮಾಡಂದ್ರೆ ಮಾಡ್ತಾನೆ. ಆದ್ರೆ ತಿಪ್ಪಿ ಪೂಜೆ ಮಾಡಿದ್ರೂ ಒಂದು ದಿವಸ ಭಸ್ಮನ ಆಗವ, ಸುಟ್ಟನ ಹೋಗವ. ಶರೀರ ಸುಟ್ಟು ಹೋಗೋದ. ಮತ್ತು ಇವು ಎಲ್ಲಿ ಹೋಗವ? ಭವಾಂತರದಲ್ಲಿ ಸುತ್ತತಾ 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 ತನ್ನನ್ನು ತಾನು ಇಂಥ ಜೀವಂತೇಳಿ ತಿಳ್ಕೊಳ್ಳುವ ಅವಸರನೂ ಅವನ ಅನಂತ ಕಾಲದವರೆಗೆ ಬಿಟ್ಟು ಹೋಗ್ತಿದೆ. ಅವನನ್ನು ಜೀವ ಅಂಥೇಳಿ ನಂಬುವ ಸಾಧ್ಯತೆ ಕೂಡ ಇಲ್ಲ ಅಂಥ ಅವಸ್ಥೆಯೊಳಗೆ. ಅವನ ಯಾಕೆ ಸಂಲೇಖನ ತಗೊಳ್ತಾನೆ? ಹೇಳಿತಲ್ಲ,
ಕಷಾಯದ ಕ್ಷೀಣತೆ ಮಾಡುವ ಸಲುವಾಗಿ, ನಶಿಸುವ ಸಲುವಾಗಿ, ನಾಶ ಮಾಡುವ ಸಲುವಾಗಿ ಕ್ರಮದಿಂದ ರತ್ನಕರಂಡ ಶ್ರಾವಕಾಚಾರದೊಳಗ ಸಲ್ಲೇಖನ ಅಧಿಕಾರ ಬಂತು. ಅದರಲ್ಲಿ ಹೇಳಿದರು ರೋಗ, ದುರ್ಭಿಕ್ಷ ಮೊದಲಾದವುಗಳ ಪರಿಹಾರ ಮಾಡುವ ಸಾಧ್ಯ ಇಲ್ಲ. ಅಂಥಾದ ಪರಿಸ್ಥಿತಿಯೊಳಗೆ ಭೀಕರ ಬರಗಾಲ ಬಿತ್ತು. ಅಸಾಧ್ಯ ರೋಗ, ತೀವ್ರ ಜರ್ಜರಿತ ವೃದ್ಧಾಪ್ಯ. ಇನ್ನೇನು ಬದುಕು ಸಾಧ್ಯ ಇಲ್ಲ, ಇನ್ನು ಅದರಲ್ಲೇ ಸುಧಾರಣೆ ಸಾಧ್ಯ ಇಲ್ಲ. ಒಂದು ಮಾತು. ಎರಡನೇದ, ಇನ್ನು ಅದರ ಜೊತೆಗೆದ್ದುಕೊಂಡ ತನ್ನ ಪರಿಣಾಮ ಶುದ್ಧ ಉಳಿಯೋ ಸಾಧ್ಯ ಇಲ್ಲ. ಧರ್ಮದ ರಕ್ಷಣೆಯ ಸಲುವಾಗಿ ಗಣಧರರ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೋ ನಮ್ಮ ಸಮಂತಭದ್ರ ಆಚಾರ್ಯರು. ತೆಗೆದು ನೋಡಬೇಕರೆ ಸಲ್ಲೇಖನಾಧಿಕಾರ ಸಮಂತಭದ್ರ ಆಚಾರ್ಯ ರಚಿತ ಇದೆ. ಭಾವನಾಧಿಕಾರ ಪಂಡಿತ್ ಸದಾಶಿವ. ಆ ಸಲ್ಲೇಖನಾಧಿಕಾರದ ಪ್ರಾರಂಭದೊಳಗೆ ಹೇಳಿದರು, ಇವೆಲ್ಲ ಕಾರಣಗಳ ಒದಗಿ ಬಂದ ನಂತರ ಧರ್ಮದ ರಕ್ಷಣೆಯ ಕುರಿತಾಗಿ ಗಣಧರ ಭಗವಂತರ ಸಲ್ಲೇಖನದ ಮಾತು ಹೇಳಿದ್ದಾರೆ. ಗಣಧರ ಭಗವಂತರ ಅವರಿನ ತಮ್ಮನಿಂದ ತಂದು ಹೇಳಿದರೆ, ಎಲ್ಲೇದ ಹೇಳಿದರೆ ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿಗಳು. ಸರ್ವಜ್ಞ ಪ್ರಭು ಎಲ್ಲೇದ ಹೇಳಿದರು, ವಸ್ತು ಸ್ವರೂಪ. ಇಂದ್ರಭೂತಿ ಬ್ರಾಹ್ಮಣ ಬಂದಲ್ಲ, ಅವನು ತನ್ನ ಜ್ಞಾನವನ್ನು ಜೊತೆಗೆ ತಗೊಂಡು ಬಂದಿದ್ದಾನೆ. ಎಲ್ಲ ಅಲ್ಲೇ ಮಣ್ಣು ಮುಚ್ಚಿ ಬಂದಿರ್ತಾರೆ. ವೇದಾಂಗದ ಪಾಠಿ. ಅದು ಎಲ್ಲದರಿಂದ ಬರಿದಾದ ಸ್ವಚ್ಛ ನಿರ್ಮಲ ಪಾತ್ರೆ ಆಯಿತು. ಅಲ್ಲಿ ಅವನು ಎಲ್ಲಿ ಮಾನಸ್ತಂಭವನ್ನು ನೋಡುವುದರಿಂದ ಅಲ್ಲಿ ಭೂರ್ಜ ಪತ್ರವನ್ನು ನೋಡುವುದರಿಂದ ಅದರದೆಲ್ಲ ಗರ್ವ ಬೆಳೀತಾಗಿ ಹೋಗಿತ್ತು. ತ್ರೈಕಾಲೇ ತ್ರೈವೇಷಕಂ ಏನ್ರಿ ಆ ಶಬ್ದ ಒಂದೊಂದು ಎಂಥವಿದಾವೆ. ತ್ರೈಕಾಲ, 3 ಕಾಲದಲ್ಲೂ 6 9 ಪದಾರ್ಥ. ಜೀವಶಕಾಯ ಲೇಷ, 6 ಲೇಷ, 6 ಕಾಯ. ಏನು ತಿಳಿದಿಲ್ಲ ಅವನಿಗೆ. ವೇದಾಂಗದ ಪಾಠಿ. 500 ಶಿಷ್ಯರು, 3 ಅಣ್ಣ ತಮ್ಮಂದಿರಿವರ, ಪ್ರತಿಯೊಬ್ಬರಿಗೂ 500 ಶಿಷ್ಯರು. ಅವರು 3 ಗಣಧರಾದರೆ ಮಹಾವೀರ ಸ್ವಾಮಿಯ ಗಣಧರ. 11 ಜನ ಗಣಧರೆಲ್ಲ ಬ್ರಾಹ್ಮಣರ. ಮಹಾವೀರ ಸ್ವಾಮಿಯ 11 ಜನ ಗಣಧರೆಲ್ಲ ಬ್ರಾಹ್ಮಣರಂದ್ರೆ ಏನು? ಯಜ್ಞಯಾಗಾದಿಗಳನ್ನು ಮಾಡುವ. ಯಜ್ಞ ಅಂದ್ರೆ ಏನು? ಪಂಚಕಲ್ಯಾಣ ಮಹಾಯಜ್ಞ ಅಂತ ಹೇಳಿ ಬರೀತಾರಲ್ಲ ಈಗ. ಯಜ್ಞ ಅಂದ್ರೆ ಏನು? ಕಷಾಯವನ್ನು ಹೋಮೈಸುವುದು ಜ್ಞಾನ ರೂಪದ ಅಗ್ನಿಯೊಳಗೆ. ಯಜ್ಞ ಯಾವುದು? ಕಷಾಯಗಳನ್ನು ಹೋಮೈಸುವ ಸಲುವಾಗಿ ಒಂದು ಕುಂಡ ತಯಾರು ಮಾಡೋದು, ಜ್ಞಾನ ರೂಪದ ಅಗ್ನಿ ಹೊರಿಸೋದ. ಅದರಲ್ಲಿ ಕಷಾಯಗಳನ್ನು ಸ್ವಾಹ ಅಂತ ಹೇಳಿಸೋದು. ಅದ್ಭುತ ಮಾತು ಇದೆ. ಅವರು ಸಂಪಾದನೆ ಮಾಡಿರುವಂಥ ವಿದ್ಯೆ, ಆ ವಿದ್ಯೆಗೆ ಸಂಬಂಧಿಸಿದ ಗರ್ವ ಎಲ್ಲವನ್ನೂ ಕಳ್ಕೊಂಡ, ಎಲ್ಲವನ್ನೂ ಬಿಟ್ಟುಕೊಟ್ಟ, ಬರಿದಾಗಿ ನಿರ್ಮಲ ಹೃದಯದಿಂದ ಬಂದರವರು ವೀರಸ್ವಾಮಿಯ ಸಮವಸರಣಗಳು. ಬಂದವರನ್ನು ಸಮ್ಯಕ್ ದರ್ಶನನೂ ಪ್ರಾಪ್ತ ಆಯಿತು. ಪಂಚಮೂಲ ಸ್ಥಾನ ಅನ್ನೋದಾಯ್ತು. ದಿಗಂಬರ ದೀಕ್ಷೆಯ ಅಂಗೀಕಾರ ಆಯಿತು. ಪಂಚಮಹಾವ್ರತಗಳ ಅಂಗೀಕಾರ ಆಯಿತು. 4ನೇ ಜ್ಞಾನ ಉತ್ಪನ್ನ ಆಯಿತು. ಗಣಧರ ಪದವಿಗೆ ಆ ಗಣಧರ ಹೇಳಿದ್ದಾರೆ ಏನ? ಧರ್ಮಾಯಂತನು ವಿಮೋಚನ. ಧರ್ಮದ ಸಲುವಾಗಿ ಶರೀರವನ್ನು ಬಿಟ್ಟು, ಯಾವಾಗ ಆ ಶರೀರದಲ್ಲಿ ಇದ್ದುಕೊಂಡು ಧರ್ಮ ಯಾವಾಗ ಆಗುವುದಿಲ್ಲ ಆವಾಗ. ಕಷಾಯದಿಂದಲ್ಲ,
ಇನ್ನೇನು ನಾ ಬದುಕೇನು ಮಾಡೋದೈತೆ, ಸಲ್ಲೇಖನನ ತಗೊತೇನೆ. ಹೀಗೆ ಕಷಾಯದ ನಾಶ ಮಾಡುವ ಸಲುವಾಗಿ, ಕಷಾಯದ ನಾಶದ ಉದ್ದೇಶದಿಂದ ಕ್ರಮದಿಂದ ಕಷಾಯಗಳ ಹಾನಿ ಮಾಡುವುದರ ಹೆಸರ ಸಲ್ಲೇಖನ ಇದೆ. ಅದು ನಿಯಮ ಇದೆಯೋ ಯಮ ಇದೆಯೋ ಅದನ್ನೆಲ್ಲ ನಾವು ಮಾಡೋದು. ನಿಯಮ ಅಂದರೆ ಏನ, ಯಮ ಅಂದರೆ ಯಮ ಅಂದರೆ ಸಂಯಮ. ಯಮ ಸಲ್ಲೇಖನ ಅರ್ಥಾತ್ ಪೂರ್ಣ ಸಂಯಮ ಧಾರಣ ಮಾಡೋದು. ಬಟ್ಟೆ ಬಿಚ್ಚುವುದರಿಂದ ಏನಾಗುವುದಿಲ್ಲ, ಆದರೆ ಬಟ್ಟೆ ಸಹಿತ ಧರ್ಮ ಇಲ್ಲ ಅನ್ನುವುದರ ಸ್ವೀಕಾರ, ನಿಷ್ಠಾ ಕೂಡ ಅವನನ್ನು ಧರ್ಮದ ತನಕ ತಗೊಂಡು ಹೋಗ್ತಿದೆ ಜೀವವನ್ನು. ಬಟ್ಟೆ ಬಿಚ್ಚಿದ ಕೂಡಲೇ ಅವನಿಗೆ ಧರ್ಮ ಇತ್ತು ಹೀಗಲ್ಲ, ಆದರೆ ಈ ಬಟ್ಟೆ, ಈ ಮನೆ, ಈ ಪರಿವಾರ ಇದರ ಸಹಿತ ಧರ್ಮ ಆಗುವುದಿಲ್ಲ, ಅರ್ಥಾತ್ ಸುಖ ಆಗುವುದಿಲ್ಲ. ಇದರ ನಿಷ್ಠಾ ಏನಿದೆಯೋ ಆ ನಿಷ್ಠಾ ತಗೊಂಡು ಹೋಗ್ತಿದೆ. ಬಟ್ಟೆ ಇದ್ರೆ ಇರ್ತದ ಮೈ ಮೇಲೆ, ಬಟ್ಟೆ ಏನು ಮಾಡ್ತಾರೆ, ಇದ್ರೆ ಇರಲಿ, ಬಿಟ್ಟು ಹೋಗುವ ಸಮಯದೊಳಗೆ ಬಿಟ್ಟು ಹೋಗ್ತಾರೆ. ಅದರಲ್ಲಿ ಭಾವ ನಿಮಿತ್ತ ಆಗ್ತಿದೆ, ಬಿಟ್ಕೊಡ್ಬೇಕನ್ನೋ ಭಾವ. ನೋಡ್ರಿ, ಒಳಗಿನಿಂದ ಬೆಳಿಬೇಕು, ಒಳಗಿನಿಂದ ಬೆಳಿಬೇಕು. ಬರೀ ಬೆಳೆಯೋದಲ್ಲ, ನಿರ್ಮಲತೆ ಬೆಳೆಯೋದ್ರೆ ಒಳಗಿನಿಂದ ಒಳಗೆ ನಿರ್ಮಲತೆಯ ಉತ್ಪತ್ತಿ ಆಗೋದು, ನಿರ್ಮಲತೆಯ ವೃದ್ಧಿ ಆಗೋದು. ಅದು ಹೊರಗೆ ಬಂದೇ ಬರ್ತಿದೆ, ಬರುವುದಿಲ್ಲ ಹೀಗೆ ಮಾತಿಲ್ಲ. ಹಾಲು ಪಾತ್ರೆಯೊಳಗಿದೆ, ಅದಕ್ಕೆ ನಿರಂತರ ಬಿಸಿ ತಾಗಿಸ್ತಾ ಇದ್ದರೆ ಅದು ಪಾತ್ರೆ ತುಂಬ ಹೊರಗೆ ಚಾಲುತ್ತೆ. ಅದರದ ಕಾಯುವ ಮರ್ಯಾದೆ ಯಾವಾಗ ಮೀರ್ತಿದೆಯೋ ಹೊರಗೆ ಬರ್ತಿದೆ. ಒಂದಿತ್ತು ಸರ್ವಸಿದ್ಧಿ